ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅಂದ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಬನ್ನಿ, ಇವತ್ತಿನ ಪಂಚಾಂಗ ಫಲ ನೋಡೋಣ. 10ನೇ ತಾರೀಕು ಸೆಪ್ಟೆಂಬರ್ 2025 ಬುಧವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯನೆ, ವರ್ಷ ಋತು ಭಾದ್ರಪದ ಮಾಸೆ, ಕೃಷ್ಣ ಪಕ್ಷದ ತೃತೀಯ ತಿಥಿ, ರೇವತಿ ನಕ್ಷತ್ರ, ವೃದ್ಧಿ ಯೋಗ, ವಣಿಜಕರಣ ಇವತ್ತಿನ ಪಂಚಾಂಗ ಫಲ. ಇನ್ನು ಈ ಒಂದು ಪಿತೃಪಕ್ಷದ ವಿಶೇಷತೆಗಳು, ತುಂಬಾ ಭಯ ಭಕ್ತಿಯಿಂದ ಇರಬೇಕಾದಂಥದ್ದು ಮೊದಲಿಗೆ ನಮ್ಮ ಪಿತೃಗಳು, ನಮ್ಮ ಹಿರಿಯರ ಹತ್ರ. ನೀವು 440 ಡಿಗ್ರಿ ಓದಿರಿ ಮಕ್ಕಳೇ, ಅವರ ಅನುಭವದ ಮುಂದುಗಡೆ ಏನೂ ಇಲ್ಲ. ಅವರ ಅನುಭವದ ಮುಂದುಗಡೆ ವಾಟ್ ಎವರ್ ಎಷ್ಟೇ ಇರ್ಬೋದು. ಇವತ್ತು ನೀವು ನಂಬೋಲ್ಲ, ಮುಖೇಶ್ ಅಂಬಾನಿ ಎಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದಾರೆ ಅಂತ ನೀವು ಮಾತಾಡ್ತೀವಿ. ಅದರ ಹಿಂದ್ಗಡೆ ಒಂದು ಧೀರುಭಾಯಿ ಅಂಬಾನಿಯ ಒಂದು ಆಲೋಚನೆ, ಪರಿಶ್ರಮ, ಒಂದು ತಯಾರಿಸುವಿಕೆ, ಸಿದ್ಧತೆ, ಅವರನ್ನು ಹೇಗೆ ತಯಾರಿಸ್ಬೇಕು, ಯಾವ ಥರ ಕಂಪನಿ ನಡೆಸಬೇಕು ಅಂತ ಒಂದು ದೊಡ್ಡ ಪಿಲ್ಲರ್ ಹಾಕಿ ಕೊಟ್ಟು ಹೋದ್ರು. ಅವರು ಹೋಗುವಾಗ ಹೆಚ್ಚು ಕಡಿಮೆ ಒಂದು 55,000 ರೂಪಾಯಿ ಕಂಪನಿ ಅಂತ ಇಟ್ಕೊಳ್ಳಿ. ಚಿಕ್ಕ ಮಗನಿಗೆ 25,000 ರೂಪಾಯಿ ಕೊಟ್ಟರು, ದೊಡ್ಡ ಮಗನಿಗೆ 30,000 ರೂಪಾಯಿ ಕೊಟ್ಟರು. ಹಂಚಿದ್ರು ತಂದೆ ಹೋದ ಮೇಲೆ. ನೋಡಿ, ಆ ಸಿದ್ಧಾಂತಗಳನ್ನ ಶಾರ್ಟ್ ಕಟ್ ಇಲ್ಲ ಸಕ್ಸಸ್ಗೆ. ಯಾವತ್ತೂ ನೆನಪಿಟ್ಟುಕೊಳ್ಳಿ, ಸಕ್ಸಸ್ಗೆ ಯಾವಾಗ ಶಾರ್ಟ್ ಕಟ್ ಹುಡುಕ್ತೀವೋ ಮುಳುಗ್ತವೆ, ಬರ್ಬಾದಾಗಿ ಹೋಗ್ತವೆ. ಅದು ಅನಿಲ್ ಅಂಬಾನಿ ಕೇಸಲ್ಲೂ ನಡೀತು. ಇವತ್ತು ಆತನ ಮೇಲೆ ಅದೆಷ್ಟು ಕೇಸುಗಳಿದಾವೋ. ಎಡವಟ್ಟೆ, ವಿಪರೀತ ಬುದ್ಧಿವಂತ, ವಿಪರೀತ ಶಾರ್ಟ್ ಕಟ್. ಬಿಡಿ, ಆ ವಿಚಾರಗಳು ಬೇಡ, ತಳ್ಳೋಣ. ತಂದೆ ಹಾಕಿದ ತಂದೆಯ ನೀವು ನಂಬೋಲ್ಲ, ತಂದೆಗೆ ಹತ್ತಿರವಾಗಿ ಆ ವ್ಯಾಪಾರದ ಪಟ್ಟುಗಳನ್ನ ಕಲಿತವನು. ಆಪರೇಷನ್ಸ್ ಟು ರನ್ನಿಂಗ್ ದಿ ಬಿಸ್ನೆಸ್. ಗೆಟಿಂಗ್ ದಿ ಬಿಸ್ನೆಸ್ ಬೇರೆ, ರನ್ನಿಂಗ್ ದಿ ಬಿಸ್ನೆಸ್ ಬೇರೆ. ಎಲ್ಲರೂ ಬಿಸ್ನೆಸ್ ತರ್ತಾರೆ. ಇಲ್ಲಿ ಹೋಟ್ಲ್ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ, ಇವ್ರ ಪರಿಚಯ ಇದೆ, ಅವ್ರ ಪರಿಚಯ ಇದೆ, ಇವ್ರು ಗೊತ್ತಿದ್ದಾರೆ, ಈ ಆರ್ಡರ್ ತರ್ಬೋದು, ಈ ಕಾಂಟ್ರಾಕ್ಟ್ ತರ್ಬೋದು, ಈ ಟೆಂಡರ್ ತರ್ಬೋದು ಅನ್ನತಕ್ಕಂಥದ್ದು ಹೇಳೋದಕ್ಕೆ ತುಂಬಾ ಸುಲಭ ಮಕ್ಕಳೇ. ಸುಲಭ ಅಲ್ಲ, ಅದಕ್ಕೂ ಒಂದು ಬೇಕು ಪರಿಶ್ರಮ, ಇಲ್ಲ ಅಂತೇನಲ್ಲ. ಅನಿಲ್ ಅಂಬಾನಿ ಅದರಲ್ಲಿ ನಿಸ್ಸೀಮ. ಒಂದು ಸಿಂಗಲ್ ಫೋನ್ ಕಾಲ್, ನೀವು ನಂಬೋಲ್ಲ, ಕಡಿಮೆ ಅಂದ್ರೂ ಒಂದು 40 ದೇಶದ ಆರ್ಥಿಕ ಮಂತ್ರಿಗಳ ಜೊತೆ, ಫೈನಾನ್ಸ್ ಮಿನಿಸ್ಟರ್ಗಳ ಜೊತೆ, ತುಂಬಾ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವರು, ಒಂದು 80 ದೇಶದವರ ಜೊತೆ ಒಂದು ಸಿಂಗಲ್ ಫೋನ್ ಕಾಲ್ ಅಲ್ಲಿ ಮಾತಾಡ್ತಿದ್ದ. ಅವನ ಹತ್ರ ಕಾಂಟ್ಯಾಕ್ಟ್ ಇತ್ತು. ಕಾಂಟ್ಯಾಕ್ಟ್ ಇಸ್ ಮನಿ ಅಂತಾರೆ, ಕಾಂಟ್ಯಾಕ್ಟ್ ಇಸ್ ಬಿಸ್ನೆಸ್ ಅಂತಾರೆ. ಯೂಸ್ ಟು ಟಾಕ್. ಆತ ಮಾತಾಡ್ತಿದ್ದ. ಏನೋ ಒಂದು ಕೆಲಸ ಆಗ್ಬೇಕಿತ್ತು. ಆಫ್ರಿಕಾನಲ್ಲಿ ಒಂದು ಫ್ಯಾಕ್ಟ್ರಿ ಓಪನ್ ಮಾಡ್ಬೇಕಂದ್ರೆ ಅದಕ್ಕೊಂದು ಪರ್ಮಿಷನ್, ಲ್ಯಾಂಡು, ಗ್ರಾಂಟು, ಟೆಂಡರ್ ಪಾಸ್ ಆಗೋದಿದಲ್ಲ. ನೀವು ನಂಬೋಲ್ಲ, ಅನಿಲ್ ಅಂಬಾನಿ ಅದು ನಿಸ್ಸೀಮ. ಆದ್ರೆ ಮುಖೇಶ್ ಅಂಬಾನಿ ತಂದೆ ಹೇಳ್ಕೊಟ್ಟಂತ ಸಿದ್ಧಾಂತ, ಆ ದೊಡ್ಡ ಆಲದ ಮರ ತರೋದೇನೋ ತಂದ ಅದನ್ನ ನಡೆಸೋದಿದೆಯಲ್ಲ. ಎಲ್ಲರೂ ಆಫೀಸ್ ಓಪನ್ ಮಾಡಿಬಿಡ್ತಾರೆ, ಪರ್ಮಿಷನ್ ತಂದ್ಬಿಡ್ತಾರೆ, ಕಂಪನಿ, ಇನ್ನೊಂದು, ವರ್ಕರ್ಸು ಎಲ್ಲ. ಬ್ಯಾಂಕು ಲೋನ್ ಕೊಡ್ತು, ಫ್ರೆಂಡ್ಸು ಯಾರೋ ರಿಲೇಟಿವ್ಸ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರು. ಅದೆಲ್ಲ ಮಕ್ಕಳೇ.
ಅದಕ್ಕೆ ಮೀರಿದಂಥದ್ದಿದೆ. ಅದನ್ನು ನಡೆಸೋದಿದೆಯಲ್ಲ ಫ್ರಮ್ ದ ಸ್ಕ್ರ್ಯಾಚ್, ಅದಕ್ಕೊಂದು ಎದೆಗಾರಿಕೆ ಬೇಕು, ರಾತ್ರಿ ಹಗಲು ಪರಿಶ್ರಮ ಪಡಬೇಕು. ಮುಖೇಶ್ ಅಂಬಾನಿ ಸೈಲೆಂಟ್ ಆಗಿ ಅಪ್ಪನ ಹತ್ರ ಪಟ್ಟುಗಳನ್ನು ಕಲಿತರು. ಸಣ್ಣದಾಗಿದ್ದಂಥ ಒಂದು ಕಂಪನಿಯನ್ನ, ಆ ರಿಲಯನ್ಸ್ ಅನ್ನೋದನ್ನ ತಗೊಂಡು ಬಂದು ಎಲ್ಲಿಗೋ ತಂದು ನಿಲ್ಲಿಸ್ಕೊಂಡ್ರು. ತಂದೆ ತೀರ್ಕೊಂಡಾಗ ಅಲ್ಲೊಂದು ಕುಟುಂಬ ಅಂದಮೇಲೆ ಅಷ್ಟು ದೊಡ್ಡ ಸ್ವತ್ತು ಸಂಪತ್ತು ಅಂದಾಗ ಅಲ್ಲೊಂದು ಕಿಟಿಪಿಟಿ ಬರುತ್ತೆ, ಡಿವೈಡ್ ಆಗುತ್ತೆ. ಇವ್ರಿಗೆ 30,000 ರೂಪಾಯಿ, 30,000 ಕೋಟಿ ಕೊಟ್ಟು, ಚಿಕ್ಕವನಿಗೆ 25,000 ಕೋಟಿ ಕೊಟ್ಟು ಧೂಳೆದ್ದು ಹೋಗ್ಬಿಟ್ಟ ತಮ್ಮ. ಈ ಥಾಟ್ ನಾನು ತುಂಬಾ ಬುದ್ಧಿವಂತ. ಆ ಪಿಲ್ಲರ್ಸು, ಆ ಪ್ರಿನ್ಸಿಪಲ್ಸು, ತಂದೆ ಹೇಳ್ಕೊಟ್ಟಂತ ಆ ಒಂದು ಪರಿಪಕ್ವತೆ, ವ್ಯಾಪಾರ ಕೌಶಲ್ಯ, ರನ್ನಿಂಗ್ ಆರ್ಗನೈಸೇಷನ್, ಬಿಲ್ಡಿಂಗ್ ಆರ್ಗನೈಸೇಷನ್, ಇವುಗಳ ಬಗ್ಗೆ ಗಮನನೇ ಕೊಡ್ಲಿಲ್ಲ. ಬಟ್ ಮುಖೇಶ್ ಅಂಬಾನಿ ಕಟ್ತಾ ಸಾಮ್ರಾಜ್ಯಕ್ಕೆ ಆ ಹೆಸರೇ ಸಾಕು, ಅವರಾಗ ಬಂದ್ರು ಇನ್ವೆಸ್ಟರ್ಗಳು, ಇನ್ನೊಂದು. ಇವತ್ತು ಆ 30,000 ಕೋಟಿಯ ಕಂಪನಿ ಹೆಚ್ಚು ಕಡಿಮೆ 22-25 ಲಕ್ಷ ಕೋಟಿಯ ಕಂಪನಿಯಾಗಿ ಬೆಳೆದು ನಿಂತಿದೆ. ಅನಿಲ್ ಅಂಬಾನಿದು ಹೋಗಿ ಚೆಕ್ ಮಾಡಿ ನೋಡಿ, ಎಲ್ಲ ಏನೇನೋ ಹಾಕೊಳ್ತಿದೆ. ಇದಕ್ಕೆ ಸಕ್ಸಸ್ಗೆ ಕಾರಣ ಏನ್ ಮುಖೇಶ್ ಅಂಬಾನಿ ಬಂದ್ಬಿಟ್ಟು 4 ಡಿಗ್ರಿಗಳು ಮಾಡಿದ್ದಾರೆ, 4 CA ಮಾಡಿದ್ದಾರೆ ಅಂತ ಅನ್ಕೋತೀರ? ಖಂಡಿತ ಅಲ್ಲ. ಅದರ ಹಿಂದ್ಗಡೆ ಆ ದೊಡ್ಡವರ ಅನುಭವ. ನಾವು ಇವತ್ತೇನಾದ್ರೂ ನಾನು ಮಾತಾಡ್ತೇನೆ ಹೇಳ್ತಿದ್ದೇನೆಂದ್ರೆ, ನನ್ನ ದೊಡ್ಡವರ ಅನುಭವದ ಮೂಸೆಯನ್ನೇ ತೆಗೆದುಕೊಂಡು ಬಂದು ಅದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕಿ ನಿಮಗೆ ತಿಳಿಸ್ತಿರೋದು. ಐ ಹ್ಯಾವ್ ನಥಿಂಗ್ ಲರ್ನ್ಡ್ ಎಕ್ಸ್ಟ್ರಾ. ನೀವು ನಂಬೋಲ್ಲ, ಇವತ್ತು ಯಾಕೆ MBA ಗ್ರಾಜ್ಯುಯೇಟ್ಸ್ ಇರ್ಬೋದು, BE ಗ್ರಾಜ್ಯುಯೇಟ್ಸ್ ಇರ್ಬೋದು, BTech ಗ್ರಾಜ್ಯುಯೇಟ್ಸ್ ಇರ್ಬೋದು ಫೇಲ್ಯೂರ್ ಆಗ್ತಿದ್ದಾರೆ ಅನ್ನೋ ಕಾರಣ ಏನ್ ಗೊತ್ತಾ? ಅವರ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಕಲಿಸ್ತಿರತಕ್ಕಂಥ ಒಂದು ಪ್ರಾಕ್ಟಿಕಲ್ ಪದ್ಧತಿಯಲ್ಲಿ ಫೇಲ್ಯೂರ್. ಅದಕ್ಕೆ ಅಂತ ಒಂದು ಸಪ್ರೇಟ್ ಒಂದು ಸಬ್ಜೆಕ್ಟ್ ಇರಬೇಕು. ಫ್ಯಾಕ್ಟ್ರಿಗಳಿಗೆ ಕರ್ಕೊಂಡು ಹೋಗ್ಬಿಟ್ಟು ಥಿಯರಿ ಕಡಿಮೆ, ಪ್ರಾಕ್ಟಿಕಲ್ ಜಾಸ್ತಿ. ಫ್ಯಾಕ್ಟ್ರಿಗಳಲ್ಲಿ ಕೆಲಸ, ಅನುಭವ ಕೌಶಲ್ಯತ ಕಲಿಸೋದೇ ಇಲ್ಲ. ಬರೀ ಪುಸ್ತಕದ ಬದನೆಕಾಯಿ. ಇವತ್ತು ಅವನು MBA ಕರ್ಕೊಂಡು ಬಂದು ಕೆಲಸ ಕೊಟ್ಟರೆ ಅವನಿಗೆ ಕೆಲಸನೇ ಬರೋಲ್ಲ. BCom ಗ್ರಾಜ್ಯುಯೇಟ್ಗೆ ಕರ್ಕೊಂಡು ಬಂದು TDS ಡಿಡಕ್ಟ್ ಮಾಡೋ, ಇನ್ನೊಂದು ಮಾಡೋ, ಬ್ಯಾಲೆನ್ಸ್ ಶೀಟ್ ಮಾಡೋ ಬರೋಲ್ಲ. ಬರೀ ಪುಸ್ತಕದಷ್ಟೇ ಕಲ್ತಿದ್ದಾರೆ ಇವರು. BE ಮಾಡಿದೀನಿ, ಯಾವುದೋ ಒಂದು ಕಂಪ್ನಿಯ ಒಂದು IT ಉದ್ಯೋಗಿ 2 ಲಕ್ಷಕ್ಕೂ ಮೇಲ್ಪಟ್ಟ ಸಂಬಳ ಕರೆದು ಈ ತರದ ಒಂದು ಸಿಂಪಲ್ ಅಪ್ಲಿಕೇಶನ್ ಪ್ರಾಸೆಸ್ ಅನ್ನತಕ್ಕಂಥದ್ದು, ಕಾಲಿಂಗ್ ಪ್ರಾಸೆಸ್ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗದಿರೋನ್ನ ನಾನು ನೋಡಿದ್ದೆ ನಮ್ಮ ಮಕ್ಕಳೇ. ಯಾಕಂದ್ರೆ ಅದರ ಹಿಂದ್ಗಡೆ ಅಲ್ಲೊಂದು ಹಿರಿಯರು ಮೊದಲಿಂದಲೂ ದೇ ವುಡ್ ಹ್ಯಾವ್ ಬಿನ್, ಅವರನ್ನ ಪ್ರಾಕ್ಟಿಕಲ್ ಆಗಿ ತಯಾರು ಮಾಡಿದ್ರೆ ಇವತ್ತಿನೊಬ್ಬ ಮುಖೇಶ್ ಅಂಬಾನಿ. ನಾವು ನಂಬೋಲ್ಲ, ರತನ್ ಟಾಟಾ ಅಂತ ನಾವೇನ್ ಮಾತಾಡ್ತೇವೆ, ಯೋಚನೆ ಮಾಡಿ ನೋಡಿ, ಅವ್ರು ಎಷ್ಟು ಫೇಲ್ಯೂರ್ಗಳನ್ನ ನೋಡಿದ್ದಾರೆ. ನೀವು ನಂಬ್ತೀರಾ? ಅವರನ್ನ ಚೇರ್ಮನ್ ಮಾಡ್ತೇವೆ, ಹೆಡ್ ಆಫ್ ದಿ ಟಾಟಾ ಅಂಪೈರ್ಗೆ ಮಾಡ್ತೇವೆ ಅಂದ್ರೆ ಅಲ್ಲೊಂದು ಯುದ್ಧ ನಡೆಯುತ್ತೆ. ಅಂತಿಂತದ್ದಲ್ಲ, ಅಂತ ಒಂದು ಯುದ್ಧದಲ್ಲಿ ಆ ಬೋರ್ಡ್ ಅಲ್ಲಿ ಇದ್ದಂತ ಬಹುದೊಡ್ಡ ಘಟಾನುಘಟಿ ಒಬ್ಬರಿದ್ರು, ನೆಸ್ ವಾಡಿಯಾ. ಇವತ್ತು ನೀವು ಪಂಜಾಬ್ ಕಿಂಗ್ಸ್ ಅಂತ ಏನ್ ಮಾತಾಡ್ತೀರಿ, ನೆಸ್ ವಾಡಿಯಾ ತಂದೆ ನುಸ್ಲಿ ವಾಡಿಯಾ. ಬ್ರಿಟಾನಿಯಾ ಅಂದ್ರೆ ನಿಮಗೆ ಗೊತ್ತಾಗುತ್ತೆ, ದ ಬಿಗ್ಗೆಸ್ಟ್ ಎಂಪೈರ್. ನೀವು ಸುಮ್ಮನೆ ಅನ್ಕೋಬೇಡಿ ಬ್ರಿಟಾನಿಯಾ ಗ್ರೂಪ್ ಅನ್ನ. ಒಪ್ಲೇ ಇಲ್ಲ. ಇನ್ನು ಬೇರೆ ರುಸ್ಸಿ ಮೋದಿ ಅಂತವ್ರು ಇನ್ನೊಬ್ರಿದ್ರು. ಇವನ್ ಕೈಗೆ ಏನ್ ಕೊಡೋದು, ಇವನೆಲ್ಲ ಫೇಲ್ಯೂರ್, ಕೊಟ್ಟಿದ್ದೆಲ್ಲ ಫೇಲ್ಯೂರ್, ಇವನ್ಗೋಗಿ ಪೊಸಿಷನ್ ಕೊಡೋದ ಅಂತ. ಬಟ್ ಪಳಗಿಸಿದ್ರು, ತಯಾರಿಸಿದ್ರು, ರತನ್ ಟಾಟಾವನ್ನ ಚೇರ್ಮನ್ ಮಾಡಿದ್ರು. ಅವ್ರ ಎದ್ದು ಹೊರಗಡೆ ಬಂದ್ರು ಕೂಡ ಅವ್ರು ತಗೊಂಡ ಕೆಲವು ನಿರ್ಧಾರಗಳು ತಪ್ಪಾಗಿದ್ರು ಕೂಡ ಎಂಥದೊಂದು ಬೃಹದಾಕಾರವಾಗಿ ಸಂಸ್ಥೆಯನ್ನ ತಗೊಂಡು ಹೋದ್ರು ಅಂದ್ರೆ ರತನ್ ಟಾಟಾ ಅವರು ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲ ಮಕ್ಕಳೇ. ಅವ್ರ ಕೈಗೆ ಜವಾಬ್ದಾರಿ ಕೊಟ್ಟಾಗ ಒಂದು 7 ಲಕ್ಷ ಕೋಟಿಯ ಕಂಪನಿ ಇವತ್ತು ನಮಗೆ ಅವ್ರು ಕೊಟ್ಟು ಹೋಗಿರೋದು 50 ಲಕ್ಷ ಕೋಟಿ ರೂಪಾಯಿ ಕಂಪನಿ. ದೇಶ ವಿದೇಶಗಳಲ್ಲಿ ಕಡಿಮೆ ಅಂದ್ರೂ 200ಕ್ಕೂ ಮೇಲ್ಪಟ್ಟ ಉದ್ದಿಮೆಗಳಿದ್ದಾವೆ ಅವರದ್ದು. ನೀವು ಇವತ್ತು ವೆಸ್ಟ್ ಸೈಡ್, ಝೋಡಿಯೋ, ಸ್ಟಾರ್ಬಕ್ಸ್ ಅನ್ನತಕ್ಕಂಥದ್ದು ನೀವು ಹೋಗಿ ನೋಡಿದ್ರೆ ಅದೆಲ್ಲ ಅವರದೇ, ತನಿಷ್ಕ್ ಅವರದೇ. ಒಂದ ಎರಡ ನಿಮಗೆ ಗೊತ್ತಿಲ್ಲ ಅಷ್ಟೇ. ಎಸ್, ಇಟ್ಸ್ ಅ ಬ್ರ್ಯಾಂಡ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಬೈ ಮಿಸ್ಟರ್ ಟಾಟಾಜಿ. ಅದರ ಹಿಂದ್ಗಡೆ ಇನ್ನೊಬ್ಬ ಹಿರಿಯರು, ಆ ಗೈಡೆನ್ಸ್ ತುಂಬಾ. ಅವ್ರ ಕೆಳಗಡೆ ಎಷ್ಟು ಚಾರ್ಟರ್ಡ್ ಅಕೌಂಟೆಂಟ್ಗಳು ಕೆಲಸ ಮಾಡ್ತಾರೆ ನೋಡಿ, ಎಷ್ಟು ಜನ ಇಂಜಿನಿಯರ್ಸ್ ಕೆಲಸ ಮಾಡ್ತಾರೆ ನೋಡಿ. ನಾವು ಒಪ್ಪೋದಿಲ್ಲ,
ಇವತ್ತಿನ ಜನ್ರೇಷನ್ಗಾಗಿರೋದೇ ದೊಡ್ಡವ್ರ ಮಾತು ಕೇಳೋದು ಒಂದು ಕಾಲ್ ಕಸಕ್ಕಿದೆ. ವಿ ಆರ್ AI ನಾವು ಅಂತಾರೆ, ನಾವು 10G ಅಂತಾರೆ. ಏನು 10G ಆದರೂ 20G ಆದರೂ ಶ್ರೀರಾಮಚಂದ್ರರೇ ಹಿರಿಯರ ಮಾತು ಕೇಳ್ತಿದ್ರು. ಗುರುಗಳು ಬರ್ತಾರೆ ಅಂದ್ರೆ ಅವ್ರು ಕುಳಿತುಕೊಳ್ತಾ ಇದ್ದಿದ್ದು, ನಿಂತ್ಕೊಳ್ತಾ ಇದ್ದಿದ್ದು ರೀತಿ ಬೇರೆ, ಹಿರಿಯರಿಗೆ ಕೊಡ್ತಿದ್ದ ಗೌರವ ಬೇರೆ. ಇಷ್ಟಕ್ಕೂ ಶ್ರೀಕೃಷ್ಣರು ಸಮೇತ ಭೀಷ್ಮರಿಗೆ ಅಷ್ಟು ದೊಡ್ಡ ಪಿತಾಮಹರೇ ಅಂತಲೇ ಕರೀತಿದ್ದಿದ್ದು. ವಿಷ್ಣು ಸಹಸ್ರನಾಮವನ್ನ ಹೇಳ್ತಾರೆ, ನೀವ್ ಹೇಳಬೇಕು ಅಂದ್ರೆ ನನ್ನ ಗಂಟ್ಲೆಲ್ಲ ಒಣಗೋಗ್ಬಿಟ್ಟಿದೆ, ನಾನು ಜೀವ ಏನೋ ತುಟುಕ್ತಿದೆ ಭಗವಂತ, ನಾನೇನು ಹೇಳೋದು ಅಂದ್ರೆ ನೀನೇ ಹೇಳಬೇಕು, ನಿನ್ನಿಂದ ಜಗತ್ತಿಗೆ ಗೊತ್ತಾಗಬೇಕು ನಿನ್ನ ಶಕ್ತಿ. ಭೀಷ್ಮ ಈ ಗಾಂಗೇಯ ಅಂದ್ರೆ ಏನು ಅನ್ನತಕ್ಕಂಥದ್ದಂತೇಳಿ ನಾನೇ ನಿನ್ನ ಹೃದಯದಲ್ಲಿ ನಿಂತು ನುಡಿಸ್ತೇನೆ, ನಿನ್ನ ವಾಕ್ಶಕ್ತಿಯಾಗಿ ಹೊರಗಡೆ ಬರ್ತೇನೆ, ನೀನು ಮಾತಾಡು ಅಂತ ಹೇಳ್ತಾರೆ. ವಿಷ್ಣು ಸಹಸ್ರನಾಮವನ್ನ ಲೋಕಕ್ಕೆ ಕೊಟ್ಟಂಥದ್ದು ಭೀಷ್ಮರೇ. ಆದರೆ ಭಗವಂತ ನುಡಿಸಿದ್ರು. ಯಾಕೆ ಗೊತ್ತಾ? ದೊಡ್ಡದೊಂದು ಆಲದ ಮರ ಅಂತ ಧರ್ಮರಾಯರನ್ನ ಕರ್ಕೊಂಡು ಬಂದು ಭೀಷ್ಮರ ಹತ್ರ ನೆಲೆಸ್ತಾರೆ. ಅದುವೇ ಶಾಂತಿ ಪರ್ವ. ನೀವು ಜೀವನದಲ್ಲಿ ಶಾಂತಿ ಪರ್ವ ಅನ್ನೋದು ಒಂದನ್ನ ತಿಳ್ಕೊಬಿಟ್ರೆ ನೀವು ಎಂದೂ ತಪ್ಪುಗಳಾಗೋಲ್ಲ. ಯು ಆರ್ ದ ಮೋಸ್ಟ್ ಸಕ್ಸಸ್ಫುಲ್ ಪರ್ಸನ್. ಧರ್ಮರಾಯರು ಅಷ್ಟು ದೊಡ್ಡ ಆಡಳಿತವನ್ನ ನೀವು ನೆನ್ಪಿಟ್ಕೊಳ್ಳಿ. ಹಿ ವಾಸ್ ಅ ಚಕ್ರವರ್ತಿ. ಶ್ರೀಲಂಕಾವರೆಗೂ ಇತ್ತು, ಇರಾಕ್ ದಾಟಿ ಬಿಟ್ಟಿತ್ತು, ಚೈನಾವನ್ನು ಗೆದ್ದಿದ್ದರು. ನೆನ್ಪಿಟ್ಕೊಳ್ಳಿ ಆ ಕಾಲಘಟ್ಟಕ್ಕೆ. ದಟ್ ಈಸ್ ದಿ ಬ್ಯೂಟಿ ಆಫ್ ಧರ್ಮರಾಯರು. ಹಸ್ತಿನಾಪುರದಿಂದ ಆಳ್ತಿದ್ದಿದ್ದು. ಅದಕ್ಕೆ ಶಕ್ತಿ ಯಾರು? ವಿದುರರು, ಕೃಪಾಚಾರ್ಯರು, ದ್ರೋಣಾಚಾರ್ಯರು. ಅದಕ್ಕೆ ಮೀರಿ ಶಾಂತಿ ಪರ್ವದಲ್ಲಿ ಒಬ್ಬ ರಾಜ, ಒಬ್ಬ ಸೇವಕ, ಒಂದು ಪ್ರಜೆ, ಧನ, ಕನಕ, ಸಾಮ್ರಾಜ್ಯ, ಎಷ್ಟು ವಿಚಾರಗಳನ್ನ ಭೀಷ್ಮರು ತಿಳಿಸ್ಕೊಡ್ತಾರೆ ಅಂದ್ರೆ ಅದನ್ನ ಖುದ್ದು ಪರಿಪಾಲನೆಯಲ್ಲಿ ಇಟ್ಟುಕೊಳ್ತಾರೆ. ಖುದ್ದು ಪರಿಪಾಲನೆಯಲ್ಲಿ. ವಸಿಷ್ಠರ ಹಾಕಿದ ಗೆರೆಯನ್ನ ದಾಟುತ್ತಿರಲಿಲ್ಲ ನನ್ನ ರಾಮಚಂದ್ರ ಪ್ರಭು. ವಸಿಷ್ಠರು, ಆಚಾರ್ಯರು, ಕುಲಗುರುಗಳು ಅಷ್ಟು ದೊಡ್ಡ ಸಾಮ್ರಾಜ್ಯವನ್ನ 11,000 ವರ್ಷ ರಾಮರಾಜ್ಯವನ್ನ ನಡೆಸ್ಕೊಟ್ಟಂತ ಆ ಪ್ರಣವ ಶಕ್ತಿ. ಯೋಚನೆ ಮಾಡಿ ನೋಡಿ. ನಾವಿವತ್ತು ಪಿತೃಗಳು ಅಂದ್ರೆ ಅಷ್ಟು ಕೇವಲ ಅಂತ ಒಂದು ಕರ್ಣ ಇದು ಬರುತ್ತೆ ಮಕ್ಕಳೇ. ಕರ್ಣನ ಒಂದು ದೇಹ ಅಂತ್ಯ ಆದ್ಮೇಲೆ ಆ ಆತ್ಮ ಸ್ವರ್ಗಲೋಕಕ್ಕೆ ಹೋಗುತ್ತೆ. ಹೋದಾಗ ಆತನಿಗೆ ಎಲ್ಲ ಸಿಗುತ್ತೆ. ಈ ಪಿತೃದೇವತೆಗಳಿಗೆ ಸಂಬಂಧಪಟ್ಟಂತ ಒಂದು ಕಾರ್ಯವನ್ನ ತೋರಿಸ್ಲಿಕ್ಕೆ ಕಥೆ ಮೂಲಕ ತೋರಿಸ್ಕೊಡ್ತಾರೆ ಮಹರ್ಷಿಗಳು, ಯೋಗಿಗಳು. ದಾನಶೂರ ಕರ್ಣ ಅಂತ ಅನ್ನಿಸ್ಕೊಳ್ತಕ್ಕಂಥವನು ಆತ ಅಲ್ಲಿ ಹೋದ್ಮೇಲೆ ಆತನಿಗೆ ಎಲ್ಲ ಸಿಗುತ್ತೆ. ಊಟ ತಿನ್ಲಿಕ್ಕೆ ಹೋದಾಗ ಊಟ ಖಾಲಿ, ತಟ್ಟೆಯಲ್ಲಿ ಪ್ರಸಾದವೇ ಇಲ್ಲ. ಇದೇನಿದು ಅಂತ ಆಗ ಅಲ್ಲಿದ್ದಂಥವ್ರು ಹೇಳ್ತಾರೆ, ನೋಡಪ್ಪ ನೀನ್ ಬಂದಿದ್ಯಾ, ಆದರೆ ನೀನು ಭೂಲೋಕದಲ್ಲಿರಬೇಕಾದಾಗ ಪಿತೃ ಕಾರ್ಯ ಮಾಡುವಾಗ ಅನ್ನದಾನ ಮಾಡಲಿಲ್ಲ, ಅನ್ನವಿಡ್ಲಿಲ್ಲ. ನೀನು ಬೇಕಾದಷ್ಟು ಬಂಗಾರ, ಬೆಳ್ಳಿ, ಆಭರಣ ಕೊಟ್ಟೆ, ಅದಕ್ಕೆ ನಿನ್ ತಟ್ಟೆಲಿ ಬರೀ ಬಂಗಾರ ಸಿಗ್ತಿದೆ. ಅವ್ನು ಅನ್ನ ಎತ್ಕೊಂಡೆ ಬರೀ ಬಂಗಾರ. ಏನ್ ಬಂಗಾರ ಎಲ್ಲಿ ತಿನ್ನೋಕ್ಕಾಗೋದು? ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ, ರತ್ನ, ಕನಕಾದಿಗಳು ಸಿಗ್ತಿದೆ. ಇದೇನಪ್ಪ ಇದು? ನನ್ನಿಂದ ತಪ್ಪಾಗ್ಬಿಡ್ತಾ? ಹೌದು, ದೊಡ್ಡದಾದಂತಹ ಕಾರ್ಯದಲ್ಲೇ ದೋಷ ಮಾಡಿಬಿಟ್ಟೆ. ಇದೆಲ್ಲದಕ್ಕೂ ಇದು ಸಿಕ್ತು, ಆದ್ರೆ ಪಿತೃಗಳ ಸೇವೆಯೇ ಮಾಡ್ಲಿಲ್ವೇ? ಈಗ ನಾನೇನ್ ಮಾಡ್ಲಿ? ನನಗೆ ಆಜ್ಞೆ ಕೊಡಿ, ನನಗೆ ಆ ಸೇವೆ ಮಾಡೋ ಸೌಭಾಗ್ಯ ಕೊಡಿ, ನನಗೆ ಅದ್ರ ಬಗ್ಗೆ ತಿಳಿಸ್ಕೊಡೋಕೆ ಯಾರೂ ಇರಲಿಲ್ಲ. ನೀನ್ ತಿಳ್ಕೊಬೇಕಿತ್ತು. ಇಷ್ಟೆಲ್ಲ ಮಾಡೋದು ತಿಳ್ಕೊಂಡಿದ್ದೆ, ಈಗ ಗೊತ್ತಾಗ್ಲಿಲ್ವಲ್ಲ, ನಾನು ಮಾಡ್ತೇನೆ ಏನಾದ್ರೂ ಮಾಡಿ ಅಂದಾಗ ಸೂಕ್ಷ್ಮ ರೂಪಕ್ಕೆ ಮರಳಿ ಕರ್ಣನನ್ನ ಭೂಲೋಕಕ್ಕೆ ಕಳಿಸ್ತಾರೆ. ಬಂದು ಆ ಪಿತೃ ಕಾರ್ಯವನ್ನ ಮಾಡಿ ಅನ್ನದಾನವನ್ನ ಮಾಡ್ತಾರೆ. ಅನ್ನದಾನವನ್ನ ಮಾಡಿ ಆ ಪಿತೃಗಳ ಆಶೀರ್ವಾದವನ್ನ ಪಡೆದು ಮರಳಿ ಆ ಇಹಲೋಕಕ್ಕೆ ಆ ಸೂಕ್ಷ್ಮ ರೂಪ ಹೋಗುತ್ತೆ. ಅಂದ್ರೆ ಅದರ ಆಂತರ್ಯ ಪಾರಮಾರ್ಥಿಕತೆಯನ್ನ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಒಂದು ಶ್ಲೋಕ ಇದೆ, ತಪ್ಪಾದ್ರೆ ಕ್ಷಮಿಸ್ಬೇಕು, ಹುಡುಕಿ ತಗೊಂಡ್ ಬಂದಿದ್ದೇನೆ. ಈ ಒಂದು ಕಾರ್ಯ ಮಾಡಿದಾಗ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದ್ರೆ, ಯಾರ್ಯಾರು ಯಾವ ರೀತಿಯಲ್ಲಿ ಪಿತೃಪಕ್ಷದಲ್ಲಿ ನಮಗೆ ಬಂದು ಆ ಹಿರಿಯರು ಆಶೀರ್ವಾದ ಮಾಡ್ತಾರೆ,
ಅನ್ನುವಂಥ ಒಂದು ಸಂಕಲ್ಪದಿಂದ ಹೇಳ್ತಾರೆ. ಪಿತಾ ದದಾತಿ ಸತ್ಪುತ್ರಾನ್ ಗೋದಾನಾನಿ ಪಿತಾಮಹ ಧನದಾತ ಭವೋತ್ಸಪಿ ಯಸ್ತಸ್ಯ ಪ್ರಪಿತಾಮಹ ದದ್ಯಾದ್ವಿ ಪುಲಮನ್ನಾದ್ಯಂ ವೃದ್ಧಸ್ತು ಪ್ರಪಿತಾಮಹ ತೃಪ್ತ ಶ್ರಾದ್ದೇನ ತೇ ಸರ್ವೇ ದತ್ವಾ ಪುತ್ರಸ್ಯ ವಾಂಛಿತಂ. ಅಂದರೆ ಪಿತೃಪಕ್ಷದಲ್ಲಿ ಮಾಡತಕ್ಕಂಥ ಒಂದೊಂದು ದಾನವು, ಪೂಜೆಯು, ಸೇವೆಯು, ಅವರನ್ನು ನೆನೆಸ್ಕೊಳ್ಳೋದು. ನಿತ್ಯ ನಾವು ಅನ್ನ ತಿನ್ನುವಾಗ ಈ ದೇಹ ಕೊಟ್ಟವರವರಪ್ಪ, ಈ ಗುರು ಹತ್ರ ಕರ್ಕೊಂಡೋಗಿ ಬಿಟ್ಟವರವರಪ್ಪ, ನಮಗೆ ಒಂದು ನ್ಯಾಯ, ನೀತಿ, ಧರ್ಮ, ಪ್ರಾಮಾಣಿಕತೆ, ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದು, ಯಾರ ಹತ್ರ ಹೇಗಿರಬೇಕು, ಯಾರ ಹತ್ರ ಹೇಗಿರಬಾರ್ದು, ಇದೆಲ್ಲ ತಿಳಿಸ್ಕೊಟ್ಟವ್ರು ಅವರಪ್ಪ. ಅವ್ರನ್ನ ಮರೆತು ನಾವು ದೊಡ್ಡವರಾಗ್ಬಿಟ್ವಾ? ನೋಡಿ, ಆ ಶ್ಲೋಕದಲ್ಲಿ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಈ ಪಿತೃಪಕ್ಷದಲ್ಲಿ ಮಾಡತಕ್ಕಂಥ ಈ ಕಾರ್ಯ, ಈ ಪಿತೃದೇವತೆಗಳಿಗೆ ಮಾಡತಕ್ಕಂಥ ಒಂದು ಸೇವೆ, ಅದಕ್ಕೆ 15 ದಿನ ಎಲ್ಲೋ ಮಿಸ್ ಮಾಡಿಬಿಟ್ರೆ, ಬ್ಯುಸಿ ಇದ್ದೆ, ಹೊರಗಡೆ ಊರಿಗೆ ಹೋಗಿದ್ದೆ, ಯಾವುದೋ ಕಾರ್ಯದ ಮೇಲಿದ್ದೆ, ಆಸ್ಪತ್ರೆಗೆ ಹೋಗಿದ್ದೆ, ಯಾರ್ದೋ ಸಾವಾಗಿತ್ತು, ಯಾವುದೋ ಒಳ್ಳೇದಾಗಿತ್ತು, ಇನ್ಯಾವುದೋ ಆಗಿತ್ತು, ಅದಕ್ಕೆ ಈ 15 ದಿನ ಯಾವುದೇ ಶುಭ ಕಾರ್ಯಗಳು ಮಾಡೋಲ್ಲ. ಎಲ್ಲ ತೆಗೆದು ಆ ಹಿರಿಯರಿಗೆ ಮೀಸಲು. ಆ ಹಿರಿಯರಿಲ್ಲದೆ ನಾವಿಲ್ಲ. ದೇವ್ರ ಪೂಜೆ ಮುಂದಕ್ಕೆ ಹಾಕೋಬಹುದು, ಗುರುಗಳ ಭೇಟಿಯು ಮುಂದಕ್ಕೆ ಹಾಕೋಬಹುದು. ಆದರೆ ಈ ಒಂದು ಹಿರಿಯರ ಸೇವೆಯನ್ನ ಮಿಸ್ ಮಾಡೋ ಹಾಗಿಲ್ಲ. ಏನೇ ಮಾಡ್ಬೇಕು ಅಂದ್ರೆ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಅವ್ರನ್ನ ನೆನೆಸ್ಕೊಂಡು ಮಾ ನಾನಾ ಅದಿರ್ಬೇಕು ಅಂತ. ನೋಡಿ, ಆ ಪಿತೃ ಕಾರ್ಯದಲ್ಲಿ ಅಷ್ಟು ಅದ್ಭುತವಾಗಿ ತಿಳಿಸ್ಕೊಡ್ತಾರೆ. ತಂದೆಯು ಉತ್ತಮ ಸಂತಾನವನ್ನು ಕೊಡುತ್ತಾನೆ. ಅಪ್ಪನ ಸೇವೆ ಮಾಡಿದ್ರೆ, ಅಪ್ಪನನ್ನ ನೆನೆಸ್ಕೊಂಡು ದಾನ ಮಾಡಿದರೆ, ಅಪ್ಪನನ್ನು ನೆನೆಸ್ಕೊಂಡು ಪಿತೃ ಕಾರ್ಯವನ್ನ ಮಾಡಿದರೆ ಒಳ್ಳೆ ಮಕ್ಕಳು. ನಾವು ಕೆಲವ್ರಿಗೆ ಹೇಳ್ತಿರ್ತೇವೆ, ಎಂಥ ಮಕ್ಕಳನ್ನು ಪಡೆದಿದ್ದೀಯಪ್ಪ, ಏನೋ ನೀನು ತುಂಬಾ ಒಳ್ಳೆ ಪಿತೃ ಕಾರ್ಯ ಮಾಡಿದ್ಯಾ, ಹೋಗು, ನಿನ್ನ ತಂದೆ ಸೇವೆ ಮಾಡಿದ್ಯಾ, ನೀನು ನಿನ್ನ ತಂದೆಗೋಸ್ಕರ ಮಾಡಿದ್ಯಾ ಅಂತ. ತಂದೆಗೆ ಮಾಡಿದಂತ ಆ ಒಂದು ಪಿತೃ ಕಾರ್ಯದಿಂದ ನಿಮಗೆ ಒಳ್ಳೆ ಮಕ್ಕಳಾಗ್ತಾರೆ. ದಾರಿ ತಪ್ಪಿದ ಮಗ, ಎಡವಟ್ಟು ಮಗ, ಬುದ್ಧಿ ತಪ್ಪಿದ ಮಗ, ಮಾತು ಕೇಳದ ಮಗನಲ್ಲೂ ಕೂಡ ಒಂದು ಬದಲಾವಣೆಗಳು ಬರುತ್ತವೆ. ಒಂದು ಕಾಲಘಟ್ಟಕ್ಕೆ ಎಂಥ ಬದುಕು ಬದುಕ್ಬಿಟ್ಟೆ, ನಾನು ಎಲ್ಲೋಗಿ ನಿಂತು ಬಿಟ್ಟೆ ಅನ್ನತಕ್ಕಂಥ ಭಾವಾರ್ಥಕ್ಕೆ ಆಗುತ್ತದೆ ಅಂತ ಹೇಳ್ತಾರೆ. ಅಲ್ಲೊಂದು ವಿಶೇಷ ಸಂತಾನ, ವಿಶೇಷ ಗೌರವ ಸಂತಾನ ಪಡಿತೀರಂತೆ. ಎಂಥ ಮಕ್ಕಳು ರೇ ನಿಮ್ದು, ಏನೋ ಕೆಲವರು ಹೇಳ್ತಾರೆ, ಎಂಥ ಮಗನ ಎತ್ತಿದೀಯಪ್ಪ. ಮೊನ್ನೆ ಕೇಳ್ತೀವಲ್ಲ, ಯಾರೋ ತಂದೆಯನ್ನೇ 5 ಕೋಟಿ ಬ್ಲ್ಯಾಕ್ ಮೇಲ್ ಮಾಡಿದಂತ ಮಗ, ಸಾಕಾಯ್ತು ಬಾ, ಪುಣ್ಯ ಬಂದ್ಬಿಡ್ತೀರಿ ನಮಗೆ. ಪೂಜೆಗೆ ತಕ್ಕಂತೆ ಪುರುಷ ಅಂದ್ರೆ ಹೆಂಡತಿ ಹಾಗೂ ಗಂಡ, ಪುಣ್ಯಕ್ಕೆ ತಕ್ಕಂತೆ ಮಕ್ಕಳು ಅಂತ ನಾವು ಮಾತಾಡ್ತೇವಲ್ಲ. ಅಮ್ಮ ರಾಮಚಂದ್ರ ಬ್ರಹ್ಮಾನಂದವಾಗಿದೆ. ಇರ್ಲಿ, ಇನ್ನು ಅದ್ಭುತವಾಗಿ ಹೇಳ್ತಾರೆ, ಅಜ್ಜನು ಗೋ ಸಂಪತ್ತನ್ನು, ಆ ಕಾಲದಲ್ಲಿ ಗೋವು, ಒಂದು ಹಸು ಇದ್ರೆ ಸಾಕು ಮಕ್ಕಳೇ, ಇಡೀ ಕುಟುಂಬವನ್ನ ಪೋಷಿಸ್ಬೋದು. ಹಾಲು ಕೊಡುತ್ತೆ, ಬೆಣ್ಣೆ ಕೊಡುತ್ತೆ, ತುಪ್ಪ ಕೊಡುತ್ತೆ, ಮೊಸರು ಕೊಡುತ್ತೆ, ಮಾರ್ಕೋಬಹುದು. ನಿತ್ಯ ತುಪ್ಪದ ಊಟ ಯಾರು ತಿಂತಾರ್ರಿ? ಇವತ್ತು ತುಪ್ಪ ತಗೊಳಕ್ಕಾಗುತ್ತಾ? ಯೋಚನೆ ಮಾಡಿ. ಗೋ ಸಂಪತ್ತನ್ನೇ ಕೊಡ್ತಾನೆ. ಯಾರ ಮನೇಲಿ 4 ಹಸು ಇತ್ತು ಅಂದ್ರೆ ಅವತ್ತು ಲಕ್ಷಾಧೀಶ್ವರ ಅಂತ. ಬಾ, ಆ ತಾಯಿ ಅನ್ನಪೂರ್ಣೇಶ್ವರಿ ಮನೆಗೆ ಹೋಗ್ಬೇಕು ಅಂತ. ಅಲ್ಲಿ ಹಸು ಇದೆ ಅಂತ ಹೇಳಿದ್ರೆ ಗೋ ಪೂಜೆ, ಅದಕ್ಕೆ ಗೋ ಸೇವೆ, ಗೋವಿಗೆ ಗ್ರಾಸವನ್ನ ತಿನ್ನಿಸ್ತಕ್ಕಂಥದ್ದು, ಹುಲ್ಲನ್ನ ತಿನ್ನಿಸ್ತಕ್ಕಂಥದ್ದು ಅತಿ ಶ್ರೇಷ್ಠ ಅಂತ ಹೇಳ್ತಾರೆ. ನೋಡಿ, ಅಲ್ಲೇ ಇದೆ. ಅಜ್ಜನಾದವರು ಗೋ ಸಂಪತ್ತು, ಅಲ್ಲಿಗೆ ಒಂದು 4 ಹಸು ಇದು ಬಿಟ್ರೆ ಕೋಟೀಶ್ವರ. ಇವತ್ತು ನಾವು ಕೇಳ್ತೇವೆ, ಯಾರ್ಯಾರು ಹೈನುಗಾರಿಕೆ ಮಾಡ್ತಿದ್ದಾರೆ, ಅಲ್ಲಿ ಹೋಗಿ ನೋಡಿ, ಕರೆಕ್ಟಾಗಿ ಮಾಡ್ತಿರೋರು. ಸಂಪತ್ತು ಅನ್ನೋದು, ಲಕ್ಷ್ಮಿ ಅನ್ನೋದು ಅವ್ರ ಕಾಲ ಹತ್ರ ಬಿದ್ದಿರುತ್ತೆ. ನ್ಯಾಯ, ನೀತಿ, ಧರ್ಮದಿಂದ ಮಾಡುತ್ತಿರುವ ಕೆಲವು ವ್ಯವಹಾರಗಳು ಕೈಗೂಡಿ ಬಿಡುತ್ತವೆ. ಸಂಪತ್ತು ಎಲ್ಲಿ ಗೋವುಗಳಿರುತ್ತವೋ ಅಲ್ಲಿ ಸಂಪತ್ತು. ವಿರಾಟ ರಾಜ ಅಂತ ಶ್ರೀಮಂತ, ಅಪರೂಪ, ಅಲ್ಲಿರ್ತಾರೆ. ಎಲ್ಲಿ ಗೋವುಗಳಿರ್ತವೋ ಅಲ್ಲಿ ಪಾಂಡವರಿರುತ್ತಾರೆ ಹುಡುಕಿ ಅಂತ ಭೀಷ್ಮರು ಕೆಲವೊಂದು ಲಕ್ಷಣಗಳು ಹೇಳ್ತಾರೆ. ಎಲ್ಲಿ ಅಧರ್ಮ ಇರುತ್ತೋ ಅಲ್ಲಿರೋಲ್ಲ, ಎಲ್ಲಿ ಅನ್ಯಾಯ ಇರುತ್ತೋ ಅಲ್ಲಿರೋಲ್ಲ. ಅತಿ ಮುಖ್ಯವಾಗಿ ಎಲ್ಲಿ ಗೋವುಗಳು ಹೆಚ್ಚಾಗಿರುತ್ತವೋ ಅಲ್ಲಿದ್ದೇ ಇರ್ತಾರೆ. ಯಾಕಂದ್ರೆ ಗೋವುಗಳು ಅಂದ್ರೆ ಅಷ್ಟು ಪ್ರಾಣ ಪಾಂಡವರಿಗೆ. ಸದಾದರ ರಕ್ಷಣೆ, ಸದಾದರ ಪೂಜೆ. ಆ ಗೋವುಗಳನ್ನ ಹಿಡ್ಕೊಂಡು ಹೋದಾಗ್ಲೇ ಅಲ್ವಾ
ದುರ್ಯೋಧನ ಪ್ಲಾನ್ ಮಾಡಿ ಅರ್ಜುನ ತನ್ನ ಅವತಾರ ಬ್ರಾಹ್ಮಣಿ ಅವತಾರವನ್ನ ಬಿಟ್ಟು ಆ ಉತ್ತರ ಕುಮಾರನ ಕರ್ಕೊಂಡು ಬಂದು ಯುದ್ಧ ಮಾಡೋದು ಆ ಗೋಗ್ರಹಣದ ಒಂದು ವಿಶೇಷತೆ. ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ನೋಡಿದ್ರೆ ದೈವ ಅವ್ರ ಪರವಾಗಿರುತ್ತೆ. ಇನ್ನೂ 15 ದಿನ ಹೆಚ್ಚಾಗಿ ಅಜ್ಞಾತವಾಸವನ್ನ ಪೂರ್ತಿ ಮಾಡಿರ್ತಾರೆ. ಇನ್ನೂ 15 ದಿನ ಹೆಚ್ಚು. ಇಲ್ಲ ಅಂತ ಆತ ಅನ್ಕೋತಾನೆ. ನೋಡಿದ್ರೆ 15 ದಿನ ಹೆಚ್ಚಾಗಿ ಅಜ್ಞಾತವಾಸ ವನವಾಸವನ್ನ ಪೂರ್ಣ ಮಾಡಿರ್ತಾರೆ ಪಾಂಡವರು. ಭಗವಂತ ಕಾಪಾಡ್ಲಿಲ್ವಾ ನೋಡಿ, ಆ ಗೋವುಗಳ ರಕ್ಷಣೆಗೆ ಹೋದಾಗ ಭಗವಂತನೇ ಬಂದು ಕಾಪಾಡುತ್ತಾನೆ ಯಾವುದೋ ರೂಪದಲ್ಲಿ. ಅಧಿಕ ಮಾಸ ಮಾಡಿದೀವಿ ನಾವು, ಅಧಿಕ ಮಾಸ ಬಂದಿತ್ತು, ನಿಮಗೆ ಗೊತ್ತಿಲ್ಲ ಅಷ್ಟೇ. ಎಸ್, ಆ ಕ್ಯಾಲ್ಕುಲೇಷನ್ಸ್. ಗೋ ಸಂಪತ್ತನ್ನ ಅಜ್ಜ ಕೊಡ್ತಾನೆ. ಇನ್ನು ಮುತ್ತಜ್ಜ ಆಹಾರ ಧಾನ್ಯ, ತುಪ್ಪ, ಬಂಗಾರ, ಬೆಳ್ಳಿ ಇವೆಲ್ಲವನ್ನು ಕೊಡುತ್ತಾನೆ ಮುತ್ತಜ್ಜ. ಮುತ್ತಜ್ಜನನ್ನ ನೆನೆಸಿಕೊಳ್ಳುವುದರಿಂದ ಯೋಚನೆ ಮಾಡಿ ನೋಡಿ, ಸುಮ್ಮನೆ ಅಲ್ಲ, ಎಂಥವ್ರ ವಂಶಸ್ಥರಪ್ಪ ಅನ್ನತಕ್ಕಂಥದ್ದು ಅದು ಕೇಳೋ ಒಂದು ಮಾತೇ ಒಂದು ಆನಂದ. ಇಂಥ ತಲೆಮಾರು ಇವತ್ತಿಗೂ ರಾಮನ ವಂಶಸ್ಥರು, ಲವಕುಶ ವಂಶಸ್ಥರು ಇದ್ದಾರೆ ಅನ್ನತಕ್ಕಂಥದ್ದು. 52ನೇ ತಲೆಮಾರು ಇಲ್ಲ 53ನೇ ತಲೆಮಾರು ಕೃಷ್ಣನ ವಂಶಸ್ಥರಿದ್ದಾರೆ ಅನ್ನತಕ್ಕಂಥದ್ದು. ರಜಪೂತರ ವಂಶಸ್ಥರಿದ್ದಾರೆ, ನಮ್ಮ ಮೈಸೂರು ಸಂಸ್ಥಾನದ ವಂಶಸ್ಥರಿದ್ದಾರೆ. ಆ ನಾಡದೇವಿ ಚಾಮುಂಡೇಶ್ವರಿಯ ಅಂಥದ್ದೊಂದು ಮಹೋತ್ಸವ ನಡೆಸ್ಕೊಡ್ತಿದ್ದಾರೆ. ಆ ರಾಜಮನೆತನದವರು ನಮಗೊಂದು ಸಂಕಲ್ಪ ದೇವಿಯನ್ನ ತೋರಿಸ್ಕೊಡ್ತಿದ್ದಾರೆ, ಮಾಡಿಕೊಡ್ತಿದ್ದಾರೆ ಅಂತಕ್ಕಂಥ. ಇವೆಲ್ಲ ಸಿಗುತ್ತವೆ ಮಕ್ಕಳೇ, ನೆನ್ಪಿಡಿ. ಪಿತೃಗಳನ್ನ ದೂಷಿಸ್ಬೇಡಿ. ಅವನೇನ್ ಮಾಡಿಟ್ಟ, ನೀವು ಪಡ್ಕೊಂಡು ಬಂದಿಲ್ಲ, ನೀವು ಪಡೆದುಕೊಂಡು ಬಂದಿಲ್ಲ, ಕರ್ಣ ಪಡ್ಕೊಂಡು ಬರ್ಲಿಲ್ಲ. ಎಲ್ಲ ಇದ್ರು ಹೋಗ್ಬಿಟ್ಟು ರಾಂಗ್ ಪರ್ಸನ್ ಜೊತೆ ನೋಡಿ, ಇದನ್ನೇ ಹೇಳುದು ಪಿತೃಶಾಪ ಅಂದ್ರೆ ಏನ್ ಗೊತ್ತಾ? ಹೋಗ್ಬಿಟ್ಟು ದುಷ್ಟರ ಸಹವಾಸದಲ್ಲಿ ಸಿಕ್ಕಾಕೊಳ್ಳೋದು. ಯಾರೋ ಬರ್ತಾರೆ ಹಿರಿಯರು ಸೂಕ್ಷ್ಮ ರೂಪದಲ್ಲಿ ಯಾರ್ದೋ ರೂಪದಲ್ಲಿ ಬಂದು ನೀನ್ ಯಾಕೋ ಇಲ್ಲಿ ಇದೇನೋ ಇದು ಅನ್ನೋದು ರೀತಿನಲ್ಲಿ ನಮ್ಮ ಕರ್ಮ ಬಂದು ನಮ್ಮನ್ನ ತಡೆಯುತ್ತೆ. ಒಳ್ಳೆ ಕರ್ಮ ಗೊತ್ತಿಲ್ಲದೆ ಒಂದ್ ಸ್ವಲ್ಪ ದಿನ ಇದ್ರು ಆ ದುಷ್ಟರ ಸಹವಾಸ, ದುರ್ಬುದ್ಧಿಯವರ ಸಹವಾಸ, ದುಷ್ಟ ಚೇಷ್ಟೆಯವರ ಸಹವಾಸ ನಮಗ್ ಗೊತ್ತಿಲ್ಲದೆ ಆ ಒಂದು ದುರ್ದಶೆಗಳು ಅಂತ ಬರ್ತವೆ, ದುರ್ಮುಹೂರ್ತಗಳು ಅಂತ ಬರ್ತವೆ. ಅಲ್ಲಿ ಕರ್ಕೊಂಡೋಗಿ ನಮ್ಮನ್ನ ನಿಲ್ಸುತ್ತೆ. ಆಗ 100% ಹೇಳ್ತಾನೆ, ನಾವು ಮಾಡಿರುವ ಧರ್ಮ ಕಾರ್ಯ, ಈ ರೀತಿಯ ಪಿತೃ ಕಾರ್ಯ ದೈವಂ ಮಾನುಷ್ಯ ರೂಪೇಣಪ್ಪ. ದೇವರಂಗ್ ಬಂದಾಕಣೋ ಅವತ್ತು ಅವನು ನಮ್ಮನ್ನ ಹೆಂಗ್ ಕೈ ಹಿಡ್ಕೊಂಡಾಕಣೋ, ಸಮಾಧಾನ ಮಾಡ್ದಾಕಣೋ. ಇಲ್ಲ ಅಂದ್ರೆ ನಾನು ಅಷ್ಟೇ ಕಣೋ ಅವತ್ತು ಎಲ್ಲೋ ಹೋಗ್ಬಿಡ್ತಿದೆ ತೂಫಾನ್ ಅನ್ನೋ ತರ ಬಂದಾಕಣೋ. ಇವನು ರಾಹು ತರ ಕಾರ್ಕೊಂಡೋಗಿ ಇಲ್ಲೆಲ್ಲೋ ನಿಲ್ಲಿಸ್ಬಿಟ್ಟ, ಪೂರ್ತಿ ಬರ್ಬಾದ್ ಆಗ್ಬಿಟ್ಟೆ. ಹೌದಲ್ವಾ? ಯೋಚನೆ ಮಾಡಿ ನೋಡಿ. ಅದಕ್ಕೊಂದು ಅರ್ಥವಿದೆ, ಅದಕ್ಕೊಂದು ಲೆಕ್ಕಾಚಾರವಿದೆ. ಸುಮ್ನೆ ಅಲ್ಲ. ನಮಗೆ ಒಳ್ಳೆಯದು ಕೆಟ್ಟದ್ದು ಈ ರೀತಿ ಯಾವುದೋ ಒಂದು ರೂಪದಲ್ಲಿ ಆ ಕಾಲಚಕ್ರ ಕರ್ಕೊಂಡೋಗಿ ನಿಲ್ಸುತ್ತೆ. ಅದಕ್ಕೆ ಆ ಒಳ್ಳೇದು ಎಲ್ಲಿಂದಲೂ ಬರಲಿ ನಮಗೆ ಅಂತಲೇ ಈ ತರದ್ದು ಒಂದು ಪಿತೃ ಕಾರ್ಯಗಳನ್ನ ಮಾಡ್ಕೊಳ್ಳಿ, ಈ ತರ ದಾನಗಳನ್ನ ಮಾಡ್ಕೊಳ್ಳಿ, ಸೇವೆಗಳನ್ನ ಮಾಡ್ಕೊಳ್ಳಿ ಅನ್ನತಕ್ಕಂಥದ್ದು ಈ ಒಂದು ವಿಶೇಷ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಿದ್ದೇನೆ. ನನಗೇನ್ ಮಕ್ಕಳೇ, ಏನ್ ಗೊತ್ತಾ, ನೀವೆಲ್ಲೋ ಚೆನ್ನಾಗಿದ್ರೆ ಸಾಕು, ನನ್ನ ಬರಗೂ ಬರೋದು ಬೇಡ, ಯಾರ ಹಂಗಲ್ಲೂ ಇರಬಾರ್ದು. ಒಬ್ಬ ಆಚಾರ್ಯನಾಗಿ ನಾನು ಬಯಸೋದದೇ. ಈ ಪಿತೃಮಾಸದಲ್ಲಿ ಎಲ್ಲೋ ನಮ್ಮ ಮಕ್ಕಳು, ಎಲ್ಲೋ ನಮ್ಮಿಂದ ತಿಳ್ಕೊಂಡವ್ರು ಎಲ್ಲೋ ಒಂದು ದೀಪ್ಯಮಾನ ಇದ್ದಾರೆ, ಚೆನ್ನಾಗಿದ್ದಾರೆ, ಅದೊಂದು ಸಾಕು, ಅದೊಂದು ಸಂತೃಪ್ತಿ ನಮಗೆ. ನಮ್ಮನ್ನು ನೆನೆಸ್ಕೊಳ್ಳಿಲ್ಲ ಅಂದ್ರೂ ಕೂಡ ನಮಗೆ ಬೇಸರ ಇಲ್ಲ, ಇಲ್ಲವೇ ಇಲ್ಲ. ಗುರುವಿನ ಕೋಪ ಕ್ಷಣ ಮಾತ್ರ, ಗುರುವಿನ ಬೇಸರ ಕ್ಷಣ ಮಾತ್ರ, ಅಷ್ಟೇ ಆಗಿರಬೇಕು ಅಂತ ನಮ್ಮ ಗುರುಗಳು ಹೇಳ್ಕೊಟ್ಟಿರೋದು. ಅದರಿಂದ ನಾನು ಈ ಒಂದು ಏನು ಮಾಹಿತಿಗಳನ್ನ ನಿಮಗೆ ತಿಳಿಸ್ಕೊಡ್ತಿದ್ದೇನೆ, ಇದನ್ನ ಸದಾ ನೀವು ಅಳವಡಿಸ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಆ ದೈವ ನಿಮ್ಮನ್ನು ಕಾಪಾಡಲಿ. ಪಿತೃದೇವತೆಗಳು ಸದಾ ನಿಮ್ಮ ಬೆಂಗಾವಲಾಗಿ ನಿಮ್ಮನ್ನ ರಕ್ಷಿಸಲಿ, ಕಾಪಾಡಲಿ. ಖಂಡಿತ ತುಂಬ ಜನಕ್ಕೆ ಈ 15 ದಿನದಲ್ಲಿ ಸ್ವಪ್ನದಲ್ಲಿ ಬರ್ತಾರೆ, ಗೊತ್ತಿದೆಯಾ? ತುಂಬ ಜನ ಸ್ವಪ್ನದಲ್ಲಿ ಬರ್ತಾರೆ. ಆ ಹಿರಿಯರು ನೆನಪಿಸ್ತಾರೆ, ಏನೋ ಒಂಥರ ಮನಸ್ಸು ಉಲ್ಲಾಸ ಇದ್ದಾಗ
ಲೋ ಮುಖದಲ್ಲಿ ಒಂಥರ ಕಾಂತಿಪುಂಜ ನಮಗೆ. ಏ ಅಮ್ಮ ಬಂದಿತ್ತು ಕಣ, ಏ ಅಪ್ಪ ಬಂದಿತ್ತು ಕಣ. ಅವ್ರಿನ್ನೂ ಏನೋ ಒಂದು ಬಯಸ್ತಿದ್ದಾರೆ ತಮ್ಮ ಮಕ್ಕಳ ವಿಚಾರದಲ್ಲೂ, ಏನೋ ಒಂದು ಹೇಳ್ಕೊಡೋದು. ನಾನು ಇಂದಿಗೂ ಮರೆಯಲ್ಲ ಮಕ್ಕಳೇ, ನನ್ನಮ್ಮ ನಾಳೆ ಇಲ್ಲ, ಇವತ್ತು ರಾತ್ರಿ ಕನಸು ಒಂದು 3-3:30 ಬೆಳಗಿನ ಜಾವ. ಇವತ್ತಿಗೂ ಅದನ್ನ ಮಾರ್ಕ್ ಮಾಡಿಟ್ಟಿದ್ದಾನೆ, ಜಾತಕ ಹಾಕಿಟ್ಟಿದ್ದಾನೆ. ಆ ಕನಸಲ್ಲಿ ನನ್ನ ಅಜ್ಜ, ನನ್ನ ಅಜ್ಜಿ, ನನ್ನ ಇನ್ನೊಂದು ಅಜ್ಜ ಮನೆಯಲ್ಲಿ ಸಡಗರ. ಏನು ದೊಡ್ಡ ಕಲ್ಲಿನ ಕಂಬಗಳು, ಹೂವುಗಳು, ಹಾರಗಳು ಇದೆಲ್ಲ ಹಾಕಿದ್ದಾರೆ. ನಾನು ಚಿಕ್ಕ ಹುಡುಗ, ಸ್ನೇಹಿತರುಗಳ ಜೊತೆ, ಹುಡುಗರುಗಳ ಜೊತೆ ಆಡ್ತಿದ್ದಾನೆ, ತೊಳಿತಿದ್ದಾರೆ. ಏನೇನೋ ವಿಶೇಷ ಅಡಿಗೆ. ಅಜ್ಜ, ಅಜ್ಜಿ, ಇನ್ನೊಂದು ಅಜ್ಜ, ಎಲ್ಲರೂ ನಾವು ಹುಡುಗರುಗಳು ಆಡ್ತಿದ್ದೇವೆ. ನನಗೆ ಇವ್ರುಗಳ ಜೊತೆ ಓಡ್ ಬರ್ತಾ ಅಜ್ಜ ಅಜ್ಜಿನ ಕೇಳ್ತಾನೆ, ಅಜ್ಜಿ ಅಜ್ಜಿ ಇದು ಏನಿದು, ಏನ್ ಮಾಡ್ತಿದ್ದೀರಿ ಅಂತ. ನಮ್ಮ ಮನೆಗೆ ದೊಡ್ಡವ್ರು ಬರ್ತಿದ್ದಾರೆ ಕಣೋ, ನಮ್ಮ ಮನೆಗೆ ದೊಡ್ಡವರು ಬರುತ್ತಿದ್ದಾರೆ, ನಾವು ಸಿದ್ಧತೆ ಮಾಡ್ಕೋತಿದ್ದೀವಿ. ದೊಡ್ಡವ್ರು ಬರ್ತಾರೆ ಅಂದ್ರೆ ನಾವು ಇದೆಲ್ಲ ರೆಡಿ ಮಾಡ್ಕೋಬಾರ್ದಾ, ಹಬ್ಬ ಕಣೋ ಇವತ್ತು, ದೊಡ್ಡವ್ರು ಬರ್ತಿದ್ದಾರೆ ಅಂತ. ಅಜ್ಜ ಅಜ್ಜಿ ಎಲ್ಲ ಖುಷಿಯಿಂದ, ಓ ದೊಡ್ಡವ್ರು ಬರ್ತಾರೆ ಅಂತ ನಾನು ಖುಷಿಯಿಂದ ಓಡ್ತಾನೆ. ಇಷ್ಟೇ ಮಕ್ಕಳೇ, ದಗ್ಗಂತ ಎದ್ದೋಳ್ತಾನೆ. ಏನಿದು ಅಜ್ಜ ಅಜ್ಜಿ ಈ ಥರದ್ದೆಲ್ಲ ಹಾಕೊಂಡು ಹಿಂಗೆ ಹೇಳ್ತಿದಾರಲ್ಲ ಅಂತ ಹೇಳಿಬಿಟ್ಟು ಹೀಗೆ ಎದ್ದು ಹೊರಗಡೆ ಬರ್ತಾನೆ ಅಮ್ಮನಿಗೆ ಹೇಳಲಿಕ್ಕೆ. ಅಮ್ಮ ಯಾವಾಗಲೂ ಎದ್ದಿರೋದು, ನನ್ನ ಹೆಜ್ಜೆ ಸಪ್ಪಳಕ್ಕೆ ಅಮ್ಮ ಕಂಡುಬಿಡೋದು. ಯಾಕಪ್ಪ ಅಂತ ಹೇಳೋದು. ಪಕ್ಕದಲ್ಲಿ ಹೋಗಿ ಕುತ್ಕೊಂಡು ಒಂದು ನೀರು ಕುಡ್ಕೊಂಡು ಲೈಟ್ ಹಾಕ್ಬಿಟ್ಟು ಮಾತಾಡ್ಕೊಂಡು, ಅಮ್ಮ ಹಿಂಗಾಯ್ತು ಅಂತ ಎಲ್ಲ ಅಡಿಕೆ ಕೊಟ್ಟು ಹಿಂಗೆ ಹಾಕಿ ಹಿಂಗೆ ಕೊಡ್ತೀವಿ. ಬಂದು ಕೆಳಗಡೆ ಕೂತ್ಕೊಂಡೆ, ಅಮ್ಮ ಇಲ್ಲ, ಖಾಲಿ ಆಸ್ಪತ್ರೆಯಲ್ಲಿದೆ ಅಲ್ವಾ, ಎಲ್ಲಿ ಹೇಳ್ಕೊಳ್ಳೋದು, ಅಮ್ಮನೇ ಇಲ್ಲ. ಸರಿ ಬಿಡು ಆಗ್ಲಿ ಅಂತ. ಬೆಳಗಿನ ಜಾವ 3-3:30 ಇಲ್ಲಿ ಬಿದ್ದ ಕನಸು. ಮಾರನೆಯ ಮಧ್ಯಾಹ್ನಕ್ಕೆ 3-3:30ಗೆ ಅಮ್ಮ ಇಲ್ಲ. ಅರ್ಥ ಆಗಿಬಿಡ್ತು ನನಗೆ. ಈ ದೊಡ್ಡವರೆಲ್ಲ ಸೇರಿ ಈ ದೊಡ್ಡವರನ್ನ ಬರಮಾಡ್ಕೊಳ್ಳಿಕ್ಕೆ ಸಿದ್ಧತೆ ಮಾಡ್ಕೊತಿದ್ರು. ಇದು ಕನಸಿನ ಮುಖೇನ ಹಿರಿಯರು ಬಂದು ತಿಳಿಸ್ಕೊಟ್ರು. ಅದೆಷ್ಟು ಬಿಕ್ಕಳಿಸಿ ಹತ್ತಿದ್ದೇನು, ಇಷ್ಟು ಬೇಗ ಕರ್ಕೋಬಾರ್ದಿತ್ತು. ಆದರೂ ಹೊರಡಬೇಕು ಮಕ್ಕಳೇ. ನೋವು ತುಂಬ ದೇಹಕ್ಕೆ ಆಗ್ಬಿಟ್ಟಿತ್ತು, ತುಂಬ ತಾಯಿ ಜೀವ ಅಷ್ಟೇ. ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ಅದರಿಂದ ನಮ್ಮ ಹಿರಿಯರು ನಮ್ಮ ಜೊತೆಲಿ ಪ್ರತಿ ಹೆಜ್ಜೆಯಲ್ಲಿ ಇರ್ತಾರೆ, ನಮ್ಮನ್ನ ಗೈಡೆನ್ಸ್ ಮಾಡ್ತಾರೆ. ಒಳ್ಳೆಯದು ಕೆಟ್ಟದ್ದು ಪ್ರತಿಯೊಂದಕ್ಕೂ. ಪುಟ್ಟ ಒಂದು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. ಇದೆ ಈ ಪಿತೃಪಕ್ಷದ ದಾನಗಳು, ಯಾವ ದಾನ ಮಾಡಿದ್ರೆ ಯಾವ ಥರದ ಶ್ರೇಷ್ಠ ಫಲ ಅನ್ನತಕ್ಕಂಥದ್ದೆಲ್ಲ ಹೇಳಿದ್ನೆಲ್ಲ. ಏನೂ ಇಲ್ಲದಿದ್ದರೆ ನಿನ್ನೆ ಸಂಚಿಕೆಲ್ಲ ಹೇಳಿದ್ದೆ, ಒಂದು ಗೋವಿಗೆ ಹೋಗ್ಬಿಟ್ಟು ಹುಲ್ಲನ್ನು ತಿನ್ಸಿದ್ರೇನೆ ಸಾಕಂತೆ ಪಿತೃದೇವತೆಗಳೇ ನಿಮ್ಮ ಹೆಸರಲ್ಲಿ ನನ್ನ ಕೈಯಲ್ಲಿದ್ದಿಷ್ಟೆ. ಹಾಗೆಯೇ ಏನೋ ವ್ಯವಸ್ಥೆ ಇಲ್ಲ ನಮ್ಮ ಹತ್ರ. ಒಂದು ಗೋಧಿ ಹಿಟ್ಟು ತಗೊಂಡು ಅದಕ್ಕೊಂದಿಷ್ಟೇಷ್ಟು ಎಳ್ಳು ಕಲಸಿ ಉಂಡೆಗಳ ಥರ ಮಾಡ್ಕೊಂಡು ಒಂದು ಸ್ವಲ್ಪ ಬೆಲ್ಲ ಸೇರಿಸಿ ತಗೊಂಡೋಗಿ ಹಸುವಿಗೆ ಕೊಟ್ಟರೂ ಸರಿ, ಇಲ್ಲ ಹರಿಯುತ್ತಿರುವ ನೀರಿನಲ್ಲಿ ಮೀನುಗಳಿಗೆ ಹಾಕಿದರೂ ಸರಿ, ಪಿತೃದೇವತೆಗಳು ಸಮಾಧಾನ. ನಮ್ಮ ಹತ್ರ ಏನೂ ಇಲ್ಲ, ಏನೋ ನನ್ನ ಹತ್ರ 100-200 ಇಷ್ಟಲ್ಲಿದ್ದೇನೆ. 1-2 kg ಹಿಟ್ಟು ತನ್ನಿ, ಗೋಧಿ ಹಿಟ್ಟು.
ಪಿತೃದೇವತೆಗಳನ್ನ ನೆನೆಸ್ಕೊಂಡು, ಅಯ್ಯ ಯಾವ ಜನ್ಮದ ಕರ್ಮವು, ನೀವಿದ್ದೀರಿ ನನ್ನ ಪಾಲಿಗೆ, ನೀವು ಇದ್ದೀರಿ ನನ್ನ ಪಾಲಿಗೆ, ನೀವು ನಡೆಸಿ, ನಾನು ಇನ್ನೂ ಇದ್ದೇನೆ ಅಂದ್ರೆ ನಿಮ್ಮಿಂದ ಬಂದಿರೋದೇ ನಾನು ಯಾವ ಜನ್ಮದ ಕರ್ಮ ಪಾಪ ಏನ್ ಮಾಡಿದ್ನೋ ಅದು ಇರ್ಲಿ, ಆದ್ರೆ ನೀವಿದ್ದೀರಿ ಅನ್ನೋ ಒಂದು ನಂಬಿಕೆಯಿಂದ ಧೈರ್ಯದಿಂದ ನನ್ನ ಕೈಲಾಗಿದ್ದ ಒಂದು ಸೇವೆ ಮಾಡ್ತಿದ್ದೇನೆ ಅಂತ ಹೇಳ್ಬಿಟ್ಟು 1-2 kg 3 kg ಗೋಧಿ ಹಿಟ್ಟು ತನ್ನಿ, ಒಂದಿಷ್ಟು ಕರಿ ಎಳ್ಳು ಸೇರಿಸ್ಕೊಳ್ಳಿ, ಕಲಿಸ್ಬಿಟ್ಟು ಚೆನ್ನಾಗಿ ಉಂಡೆ ಮಾಡಿಕೊಂಡು ಮಠ ಮಧ್ಯಾಹ್ನ 12-12:30 ಆ ದೊಡ್ಡವರನ್ನ ನೆನೆಸ್ಕೊಂಡು, ಆ ಹಿರಿಯರನ್ನ ನೆನೆಸ್ಕೊಂಡು, ಹರಿಯೋ ನೀರು ಇಲ್ಲ ಮೀನುಗಳು ಎಲ್ಲಿ ಜಲಚರಗಳು ಇರ್ತಾವೋ ಅಲ್ಲಿ ಬಿಡ್ತಕ್ಕಂಥದ್ದು ಅವರನ್ನ ನೆನೆಸ್ಕೊಂಡು ಬಿಟ್ಟು ಬಿಡಿ. 3 ಉಂಡೆ ಆಗುತ್ತಾ, 6 ಉಂಡೆ ಬಿಡ್ತಾವ ಗುರುಗಳು, ಎಷ್ಟು ತೊಳೆದು ಆ ಜಲಚರಗಳಿಗೆ ಆ ಒಂದು ಆಹಾರ ಮುಖೇನ ಆ ಪಿತೃಲೋಕಕ್ಕೆ ತಲುಪುತ್ತದೆ ಸೂಕ್ಷ್ಮ ರೂಪದಲ್ಲಿ ಅನ್ನತಕ್ಕಂಥದ್ದು ಮಾಡಿ ಮಕ್ಕಳೇ. ನಿಮ್ಮ ಕಷ್ಟಗಳು ದೂರವಾಗುತ್ತವೆ, ನೆನಪಿಟ್ಕೊಳ್ಳಿ. ದಿಕ್ಕು ದಿಸೆ ಇಲ್ಲದೆ ಅಲಿತಿದ್ದೀರಿ, ಹೌದು, ದಿಕ್ಕು ದಿಸೆ ಇಲ್ಲದೆ ಅಲಿತಿದ್ದೀರಿ. ಹಿಡ್ಕೊಳ್ಳೋರಿಲ್ಲ, ನೋಡೋರಿಲ್ಲ, ಮಾಡೋರಿಲ್ಲ, ಕೆಲಸ ಇದ್ರೂ ಏಳಿಗೆ ಇಲ್ಲ, ಕುಟುಂಬ ಇದ್ರೂ ಕುಟುಂಬದಲ್ಲಿ ಅಭಿವೃದ್ಧಿ ಇಲ್ಲ, ಎಲ್ಲೂ ಪಿತೃಶಾಪಕ್ಕೊಳಗಾಗಿರ್ತೀರಿ. ನಾನು ನೋಡಿದ್ದಾನೆ ನಮ್ಮ ಗುರುಗಳ ಒಂದು ಕುಟುಂಬದಲ್ಲಿ ಅವರ ಸೋದರಿಯ ಗಂಡ ಒಂದು ದಿನವೂ ಪಿತೃ ಕಾರ್ಯ ಮಾಡ್ತವನಲ್ಲ. ಆತನ ತಂದೆಯ ಕೆಲಸವೇ ಆತನಿಗೆ ಬಂದಿದ್ದು, ಗೌರ್ಮೆಂಟ್ ಕೆಲಸ, ಅನುಭವಿಸ್ಲಿಕ್ಕೆ ಆಗ್ಲಿಲ್ಲ, ಅರ್ಧದಲ್ಲೇ ಹೋಗ್ಬಿಟ್ಟ. ಮಕ್ಕಳಿಂದ ಇಲ್ಲ, ಹೆಂಡತಿಯಿಂದಿಲ್ಲ, ತಾನು ಸಂಪಾದಿಸಿದ ಕಂಡೋರ್ ಪಾಲಿಗೆ ಇಟ್ಟು ಹೊರಟೋದ. ಅರ್ಧದಲ್ಲೇ 50 ತುಂಬಿರ್ಲಿಲ್ಲ, ಬದುಕು ಅಷ್ಟೇ. ನೀವು ನಂಬಲ್ಲ, ಮಕ್ಕಳಿದ್ದು ಮಕ್ಕಳಿಂದಲೂ ಅಂತ್ಯಷ್ಟಿ ಸಂಸ್ಕಾರವಿಲ್ಲ, ಹೆಂಡತಿ ಇದ್ದು ಹೆಂಡತಿಗೂ ಕಡೆ ಮುಖ ತೋರಿಸಲು ಬಿಡಲಿಲ್ಲ. ಪಿತೃಶಾಪ, ಯಾಕಂದ್ರೆ ತನ್ನ ತಂದೆ ಆತ ಪಿತೃ ಕಾರ್ಯ ಮಾಡಿರ್ಲಿಲ್ಲ. ಆತನ ತಂದೆ ಒಳ್ಳೆ ಗೌರ್ಮೆಂಟ್ ಜಾಬ್ ಅಲ್ಲಿದ್ರು, ಅವ್ರು ಆಕಸ್ಮಿಕ ದುರ್ಮರಣಕ್ಕೊಳಗಾಗಿದ್ರು. ನೋಡಿ, ಅದನ್ನ ಏನು ತೀರಿಸ್ಕೊಳ್ಳಿಲ್ಲ ಆಯ್ತ. ಮನೆಯ ದೊಡ್ಡ ಮಗನಾಗಿ ಕುಳಿತು ಮಾಡಬೇಕಾದಂತ ಕೆಲವೊಂದು ಕರ್ತವ್ಯಗಳಿರ್ತವೆ, ಕೆಲವು ಕರ್ತವ್ಯಗಳಿದ್ದಾವಲ್ವಾ, ಅದನ್ನು ಮಾತ್ರ ಜಾರಿಸ್ಕೋಬಾರ್ದು. ಈ ತರದ್ದು 1000 ಕೇಸ್ ನೋಡಿದ್ದಾನೆ ಮಕ್ಕಳೇ. ಇನ್ನೂ ಒಬ್ಬ ಗುರುಗಳ ಮನೆಯ ಸೋದರಿಯ ಗಂಡ, ಆ ಮನೆ ಚಲ್ಲ, ಅಲ್ಲೂ ಕೂಡ ದುರಂತ ಸಾವಾಗಿದೆ. ತಂದೆದು ಮಾಡಲೇ ಇಲ್ಲ, ಅವರ ತಾಯಿ ದುರಂತ ಸಾವು, ಅವರ ತಮ್ಮ ದುರಂತ ಸಾವು, ಆತನ ಅಕ್ಕ ದುರಂತ ಸಾವು, ಕಡೆಗೆ ಈತ ಹೋಗಿ ಒಂದು ದುರಂತ ಜಾಗದಲ್ಲಿ ಕೂತಿದ್ದಾನೆ. ಪ್ರಶ್ನೆ ಹಾಕಿದಾಗ ಹೇಳಿದ್ದಿದೆ ನಮ್ಮ ಗುರುಗಳು, ಅಯ್ಯೋ ಆ ಕುಟುಂಬದಲ್ಲಿ ಎಲ್ಲಿ ಪಿತೃಶಾಂತಿ ಮಾಡಿದಾರಪ್ಪ, ಆ ಪಿತೃಗಳನ್ನು ನೆನೆಸ್ಕೊಂಡು ಮಾಡೋ ಕಾರ್ಯ ಮಾಡಿದ್ದಿದ್ರೆ ಸದ್ಬುದ್ಧಿ ಸತ್ಪುತ್ರ ಪ್ರಾಪ್ತಿ ಆಗ್ತಿತ್ತು. ಎಲ್ಲಿ ತಾನು ತಿನ್ನು ತಾನು ಕುಡಿ ತನ್ನ ಶೋಕಿ, ಅದಕ್ಕೆ ಒಬ್ಬೊಬ್ಬರದೊಂದೊಂದು ದಿಕ್ಕಾಗಿ ಬಿಡ್ತು. ಆ ಮನೆಗೆ ಯಾರೂ ಇಲ್ಲ, ಇವತ್ತು ಹಿರಿಯರಿದ್ದ ಮನೇಲಿ ಯಾರೂ ಇಲ್ಲ. ಯೋಚನೆ ಮಾಡಿ ನೋಡಿ, ಯಾವುದೋ ಕಾಗೆಗಳು, ಹಂದಿಗಳು, ನಾಯಿಗಳು ಅಪಹರಿಸ್ಲಿಕ್ಕೆ ಬಂದು ಅಲ್ಲಿ ಸೇರ್ಕೊಂಡು ಕೂತು ಬಿಟ್ಟಿದ್ದಾರೆ. ಪಿತೃ ಕಾರ್ಯ ಮಹಾಕಾರ್ಯ, ನೆನಪಿಟ್ಕೊಳ್ಳಿ. ಅದಕ್ಕೆ ಅಮಾವಾಸ್ಯೆಗಳಲ್ಲಿಯೇ ಅತ್ಯಂತ ದೊಡ್ಡ ಅಮಾವಾಸ್ಯ ಮಹಾಲಯ ಅಮಾವಾಸ್ಯ, ಭಯ ಬೀಳ್ತೇವೆ ನಾವು. ಅದು ಇದೇ ತಿಂಗಳು 21, ಅವತ್ತೇ ಗ್ರಹಣ ಕೂಡ, ನೆನಪಿಟ್ಟುಕೊಳ್ಳಿ, ಅವತ್ತೇ ಗ್ರಹಣ ಕೂಡ. ಜಾಗ್ರತೆ ಮಾಡ್ಕೊಳ್ಳಿ ಮಕ್ಕಳೇ. ನಮ್ಮ ಮಟ್ಟಕ್ಕೆ ನಾನು ಹೇಳಿದ್ನಲ್ಲ, ಗೋಧಿ ಹಿಟ್ಟು ಸ್ವಲ್ಪ ಎಳ್ಳು ಕಲಸಿ ಹೋಗಿ ಒಂದು ಪುಟ್ಟ ಸ್ನಾನ, ಮೈ ಮೇಲೆ ಒಡವೆ ಬಂಗಾರ ಎಲ್ಲ ತೆಗೆದಿಡಿ, ಏನೂ ಇರಬಾರ್ದು. ಒಂದು ಬಿಳಿ ವಸ್ತ್ರ ಪಂಚೆ ಕಟ್ಕೊಳ್ಳಿ. ಆ ಹಿರಿಯರನ್ನ ನೆನೆಸ್ಕೊಂಡು ಆ ವಿಭೂತಿ ಧಾರಣ, ನಿಮ್ಮ ಕುಲಾಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಾರ್ಥನೆ, ಅಯ್ಯ ನನಗೆ ಗೊತ್ತಿರೋದಿಷ್ಟೇ ತಗೊಳ್ಳಿ ಅಂತ ಹೇಳಿಬಿಟ್ಟು. ನಿನ್ನೆ ಹೇಳಿದ ಹಾಗೆ ಗೋವಿಗೆ ಹುಲ್ಲು ತಿನ್ನಿಸೋದು, ಇಲ್ಲವೇ ಹೆಣ್ಮಕ್ಳು ಮಾಡ್ಬೋದು ಅಮ್ಮಂದ್ರೆ ಮಾಡ್ಬೋದು. ನೀವು ಯಾರೂ ಇಲ್ಲ, ಗಂಡ ದಿಕ್ಕಿಲ್ಲ, ಏನ್ ಮಾಡೋಣ, ಮುಂದಕ್ಕಾದರೂ ಇರೋ ಒಂದು ಸಂತತಿಗಾದರೂ ಅಲ್ಲೊಂದು ದಾರಿ ಆಗ್ಲಿ, ಕೈ ಹಿಡಿದು ನಡೆಸ್ತಾನೆ. ಆ ಹಿರಿಯರು ಬಂದು ನಮ್ಮನ್ನ ಕೈ ಹಿಡ್ಕೋತಾರೆ. ನಮಗೇನಾದ್ರೂ ಒಂದು ಗಾಯ ಆಗಿ ಬಿದ್ದ ತಕ್ಷಣ ಅಯ್ಯೋ ಅಂತ ಅವ್ರು ಎಷ್ಟು ಅಳ್ತಾರೆ ನೋಡಿ.
ಅಳ್ತಾ ಒಂದು ಏಟು ಆಗ್ತಾರೆ. ಇದ್ಯಾಕೋ ಈಗ ಮಾಡ್ಕೊಂಡೆ, ಬೇಕಿತ್ತೇನೋ ನಿನಗೆ, ಹೌದಲ್ವಾ ಮಕ್ಕಳೇ? ಯಾಕೆ ನೋವು ಅವ್ರಿಗಾಗ್ಬೇಕು? ಗಾಯ ನಮಗೆ, ಕಣ್ಣೀರು ಅವರಿಗೆ, ಹೌದಲ್ವಾ? ಅವ್ರಿಗೆ ಮೀರಿದ ಹಿರಿಯರಿದ್ರೆ ಅವ್ರು ಇನ್ನೆಷ್ಟು ಕಣ್ಣೀರು ಹಾಕ್ಬಿಡ್ತಾರೆ, ಯೋಚನೆ ಮಾಡಿ ನೋಡಿ. ಅವ್ರಿಗೆ ಮೀರಿದ ಅವ್ರು ಹಿರಿಯರಿದ್ರೆ ಅಯ್ಯೋ ಅಂತ, ಹೌದಲ್ವಾ ಮಕ್ಕಳೇ? ಬದುಕಿದ್ದಾಗಲೇ ಅವ್ರಷ್ಟು ನೋವು. ಇನ್ನು ಅವ್ರು ಹೋದ್ಮೇಲೆ ಆ ಸೂಕ್ಷ್ಮ ರೂಪಗಳು ಕದಲೆಲ್ಲ ಅನ್ಕೋತೀರ ನಾವು. ನೋವಲ್ಲಿದ್ರೆ ಇವನಿಗೆ ಬುದ್ಧಿಯೇ ಬರಲಿಲ್ವಾ ಇದೊಂದು ಮಾಡ್ಕೊಳ್ಳಿಕ್ಕೆ. ಅದಕ್ಕೆ ಹೇಳ್ತೀನಿ, ಇದನ್ನ ಆದಷ್ಟು ಇಂಥ ಒಂದು ವಿಚಾರಗಳನ್ನ ಹಂಚ್ಕೊಳ್ಳಿ ಮಕ್ಕಳೇ, ನಿಮ್ಮ ಸ್ನೇಹಿತರಿಗೆ, ಆತ್ಮೀಯರಿಗೆ. ನನಗೆ ಇದರಿಂದ ಬರೋದೇನಿಲ್ಲ. ಎಲ್ಲೋ ನೀವು ತೃಪ್ತಿಯಾಗಿ, ನೀವೇನು ಆಗರ್ಭ ಶ್ರೀಮಂತರಾಗಬೇಕು, ಅಖಂಡ ಸಾಮ್ರಾಜ್ಯ ಯೋಗ ಆಗ್ಬೇಕು, ಅದು ಯಾವುದು ಯೋಗ ಅಷ್ಟೇ, ಭಗವಂತನಿಚ್ಛೆ, ಭಗವಂತ ಕೊಡೋದು. ನೀವು ಇರುವ ಸ್ಥಿತಿಯಲ್ಲಿಯೇ ಒಂದು ಆನಂದವಾಗಿರ್ಬೇಕು, ನೆಮ್ಮದಿಯಾಗಿ ಇರುವಷ್ಟರಲ್ಲಿ ತೃಪ್ತಿ. ಆ ಬಿಗುಮಾನ ಬಿಟ್ಟು ಒಡ ಹುಟ್ಟಿದವರು, ಅಕ್ಕ ತಂಗಿ, ಅಣ್ಣ ತಮ್ಮ, ಕುಟುಂಬ ಎಲ್ಲರ ಜೊತೆ ಆನಂದವಾಗಿರ್ಲಿಕ್ಕೆ ನಾನು ಈ ಸಂಕಲ್ಪಗಳನ್ನ ಹೇಳ್ಕೊಡ್ತಿರೋದು. ನೀವೆಲ್ಲೂ ಆನಂದವಾಗಿದ್ದೀರಿ ಅಂದ್ರೆ ಆನಂದ ಬೇರೆ, ಅಂದ ಬೇರೆ. ಆಗ ನೀವು ನನ್ನ ಹತ್ರ ಬರೋಲ್ಲ ಅಂತ. ನೀವು ಬಂದಿದ್ದೀರಿ ಅಂದ್ರೆ ಸಂಕಟ ನನಗೆ, ಅಯ್ಯೋ ಮಕ್ಕಳು ಎಲ್ಲಿ ದಾರಿ ತಪ್ಪುಬಿಟ್ಟುವೋ, ಇನ್ನೇನಾಯ್ತೋ ರಾಮ ಅಂತ ಪರಿತಪಿಸ್ತಾನೆ. ಮಾಡ್ಕೋತೀರಿ ಅಂತ ಅಂದ್ಕೊಳ್ತಾ ಬನ್ನಿ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಮೇಷರಾಶಿ. ಚಂದ್ರ ಬುಧನ ಸಾರದಲ್ಲಿದ್ದು, ಬುಧ ಶುಕ್ರನ ಸಾರದಲ್ಲಿದ್ದು, ಶುಕ್ರ ಬುಧನ ಸಾರದಲ್ಲಿ, ಒಂದು ರೀತಿ ಪರಿವರ್ತನೆ. ಬುಧ ಶುಕ್ರ ಮಿತ್ರರು. ಲಕ್ಷ್ಮೀನಾರಾಯಣ ಮಿತ್ರರಲ್ಲದೆ ಇನ್ನೇನು. ಲಕ್ಷ್ಮಿ ಇಲ್ಲದೆ ನಾರಾಯಣ ಇಲ್ಲ, ನಾರಾಯಣ ಇಲ್ಲದೆ ಲಕ್ಷ್ಮಿ ಇಲ್ಲ. ಅದಕ್ಕೆ ವಿಶೇಷವಾಗಿ ನಾರಾಯಣ ಒಬ್ಬನೇ ಇದ್ರೆ ಕೆಟ್ಟೋಯ್ತು, ಲಕ್ಷ್ಮಿ ಯಾವಾಗ ಎದ್ದೋಯ್ತೋ ಕೆಟ್ಟೋಯ್ತು. ಅದಕ್ಕೆ ಜಾತಕದಲ್ಲಿ ಒಂಟಿ ಬುಧ ಇರಬಾರದು ಅಂತೇವೆ. ಏನೇನೋ ಮಾಡ್ತಿರ್ತಾನೆ, ಏನಕ್ಕೂ ಪ್ರಯೋಜನ ಇಲ್ಲ. ಯಾರಿಗೆ ಇಡಬೇಕು, ಯಾರಿಗೆ ಕೊಡಬೇಕು, ಯಾರಿಗೆ ಮಾಡಬೇಕು, ವಾಟ್ ಇಸ್ ದಿ ಯೂಸ್, ಲೆಕ್ಕ ಹಾಕೊಳ್ಳಿ. ಅದೇ ಲಕ್ಷ್ಮಿ ಜೊತೆಯಲ್ಲಿದ್ದರೆ ಆದರೆ ಸಿಗೋ ಗೌರವ ಬೇರೆ. ಈಗ ಒಬ್ಬನೇ ಒಂದು ಮದುವೆ, ಬ್ಯಾಚುಲರ್ ಯಾರಾದ್ರೂ ಬಂದ್ರೆ ಅಂದ್ರೆ ನೋಡಿ ಇರೋ ಕೂತ್ಕೊಳ್ಳ ಅಂತಾರೆ. ದಂಪತಿ ಸಮೇತ ಬಂದರೆ ಅದು ಮರ್ಯಾದೆ ಬೇರೆ. ಸ್ನೇಹಿತ ಕೂಡ, ಅಮ್ಮ ನಮಸ್ತೆ, ಯಜಮಾನನ್ ಕರ್ಕೊಂಡು ಬಂದ್ಬಿಟ್ಟೆ, ಆ ಗೌರವ ನೋಡಿ, ಆ ಹೆಸರು ನೋಡಿ, ಆ ಖುಷಿ ನೋಡಿ, ಹೌದಲ್ವಾ? ಸೊ ಲಕ್ಷ್ಮೀ ಶ್ರೀನಿವಾಸರು. ಅದಕ್ಕೆ ಬುಧನ ಜೊತೆ ಶುಕ್ರ ಸೇರಿದಾಗ ಅದೊಂದು ವಿಶೇಷವಾದಂಥ ಲಕ್ಷ್ಮೀ ಯೋಗ ಅಂತ ಹೇಳ್ತೇವೆ. ಅದು ಬುಧನ ಮನೆಯಲ್ಲೇ ನಾರಾಯಣನ ಜೊತೆಯಲ್ಲಿ ಲಕ್ಷ್ಮಿ ಬಂದು ಸೇರಿದ್ದಾರೆ. ಹಾಗೆ ನಾರಾಯಣ ಹೊಟ್ಟೋಗ್ಬಿಟ್ಟಿದ್ದಾರೆ, ಬುಧ ಇಲ್ಲ. ಬರೀ ಲಕ್ಷ್ಮಿ ಮಾತ್ರ ಇದ್ರೆ ಮರ್ಯಾದೆ ಇಲ್ಲ, ಕೆಟ್ಟೋಯ್ತು ಅಲ್ಲಿಗೆ. ಯಾವಾಗ ದುಡ್ಡಿದ್ದು ಬುದ್ಧಿ ಇಲ್ಲ, ಅದನ್ನ ಸದುಪಯೋಗ ಹೇಗೆ ಮಾಡ್ಕೊಳ್ಳೋದು, ಹೆಂಗ್ ಮಾಡ್ಕೊಳ್ಳೋದು, ಯಾವ ರೀತಿ, ಕೆಟ್ಟೋಯ್ತು, ಅದು ಹಾಳಾಯ್ತು. ಅದಕ್ಕೆ ಶುಕ್ರ ಒಬ್ಬನೇ ಬುಧನ ಮನೆಯಲ್ಲಿ ಕನ್ಯಾ ರಾಶಿನಲ್ಲಿದ್ರೆ ನೀಚ. ಕುಟುಂಬ, ಆ ಲಕ್ಷ್ಮಿಗೆ ನೋಡಿ, ಕುಟುಂಬ, ದೊಡ್ಡ ಸೊಸೆ, ದೊಡ್ಡ ಒಂದು ಕುಟುಂಬ ಎಲ್ಲ ಇದೆ. ಆ ಮನೆ ಕಣೋ, ಆ ಮನೆತನ ಕಣೋ ಅಂದಾಗ ಅದೊಂದು ಗೌರವ. ಮೀನರಾಶಿಯಲ್ಲಿ ಉಚ್ಚಂಗತ ಅನ್ನೋದು ಅದೇ. ಮೀನರಾಶಿ ಅಂದ್ರೇನು? ಕುಟುಂಬಂ, ಗೌರವಂ ಅನ್ನತಕ್ಕಂಥದ್ದು. ಅಲ್ಲಿ ಶುಕ್ರ ಬಂದಾಗ ಉಚ್ಚಂಗತ ಅನ್ನೋದು ಅದಕ್ಕೆ. ತಾಯಿ ಮನೆಗೆ ಹೋಗ್ಬೇಕು, ಏನು ಆ ಮಕ್ಕಳು, ಮೊಮ್ಮಕ್ಕಳು, ಆ ಕುಟುಂಬ, ಆ ಪ್ರಸಾದಗಳು, ಆ ಪೂಜೆಗಳು, ಆ ವೈದಿಕ ಪಾಪ ಅಂತ ಹೇಳ್ತೇವಲ್ಲ, ಆ ಶುಕ್ರ ಅಲ್ಲಿದ್ದಾಗ, ತುಂಬು ಕುಟುಂಬದ ಜೊತೆಯಲ್ಲಿ ಇದ್ದಾಗ ಅದೊಂದು ಗೌರವ. ಇದೇ ಜ್ಯೋತಿಷ್ಯದ ಸಾರಗಳು. ಇದನ್ನೆಲ್ಲ ಬರೆದಿಟ್ಕೊಳ್ಳಿ. ತುಂಬಾ ಜನ ಗುರುಗಳೇ ನಮ್ಗೆ ಜ್ಯೋತಿಷ್ಯ ಕಲಿಸ್ಕೊಡಿ, ಜ್ಯೋತಿಷ್ಯದ ಬಗ್ಗೆ ಗೊತ್ತಾಗ್ಬೇಕು. ಗ್ರಹಗಳ ಕಾರಕತ್ವ ಯಾಕೆ ನೀಚ, ಯಾಕೆ ಉಚ್ಚ, ಯಾಕೆ ಒಂಟಿಯಾಗಿರಬಾರ್ದು, ಮಕ್ಕಳು ಒಂಟಿಯಾಗಿರಬಾರ್ದು, ವಯಸ್ಸಾದವರು ಒಂಟಿಯಾಗಿರಬಾರ್ದು. ನೋಡ್ತಾ ಇರ್ತೀವಿ ಅವ್ರ ಕಡೆ ಏನ್ ತಿಂದ್ರು, ಏನ್ ತಿಂದಿಲ್ಲ, ಎಲ್ಲಿ ಮಲಗಿದ್ರು, ಹೆಂಗ್ ಮಲಗಿದ್ರು, ಏನ್ ಮಾಡಿದ್ರು, ಎಲ್ಲಿ ಹೋದ್ರು, ಎಲ್ಲಾದ್ರು, ಎಲ್ಲಿ ಜಿಗಿದ್ರು. ಒಂದು ತಾಯಿ ಕಣ್ರೆಪ್ಪೆ ಹೊಡೆಯದ ಹಾಗೆ ಆ ಮೀನಾಕ್ಷಿ ದೇವಿ ಹಾಗೆ ನೋಡ್ತಿರ್ತಾಳೆ ಅಂದ್ರೆ ಅದಕ್ಕೆ ಮಕ್ಕಳನ್ನ ಅದಕ್ಕೆ ನೋಡ್ತಾ ಇರ್ತವೆ. ಅವ್ರು ಗೊತ್ತಾಗಲ್ಲ, ಅವ್ರು ಹಾಗೆ ಅವ್ರು ಏನ್ ತಪ್ಪು ಮಾಡಿದ್ರು, 8 ವಯಸ್ಸಿನ ಒಳಗಡೆ ಯಾವ ಮಗು ತಪ್ಪು ಮಾಡಿದ್ರು ಅದು ತಂದೆ ತಾಯಿಯದ್ದೇ ತಪ್ಪು.
8ರಿಂದ 16 ವರ್ಷದ ಒಳಗಡೆ ಮಾಡಿದ್ರೆ 25%, 16ರಿಂದ 24, 28 ಒಳಗಡೆ ತಪ್ಪು ಮಾಡಿದ್ರೆ 50% ತಪ್ಪು, 28ರಿಂದ 48 ಒಳಗಡೆ ಮಾಡಿದ್ರೆ 75 ಭಾಗ ಅವನ ಅಕೌಂಟ್ಗೆ ಹಾಕೋದು. 100 ರೂಪಾಯಿ ಕದ್ದಿದ್ದಾರಂದ್ರೆ 75 ರೂಪಾಯಿ ಪನಿಷ್ಮೆಂಟ್. ಅದಕ್ಕೆ ಮೇಲೆ ಮಾಡ್ತಾನೆ ಅಂದ್ರೆ ಡಬಲ್ ಪೆನಾಲ್ಟಿ. 48 ಆದ್ಮೇಲೂ ಇನ್ನೂ ಮಾಗಿಲ್ವೇನೋ ನಿನ್ ಮನ್ಸು ಬುದ್ಧಿ ಏನೋ ಇದು ಅನ್ನತಕ್ಕಂಥದ್ದು ಹೇಳ್ತವೆ ಅಷ್ಟೇ. ಅದನ್ನ 60 ಅಂತ ಕೂಡ ಕೆಲವರು ಹೇಳ್ತಾರೆ. ಇರ್ಲಿ. ಸೊ ಅಂದ ಒಂದು ಬುಧನ ಸಾರ ಇವತ್ತಿರತಕ್ಕಂಥದ್ದು ಮೇಷರಾಶಿ. ಸ್ವಲ್ಪ ತಲೆ ಕೆಡಿಸ್ತಾನೆ, ಹುಷಾರು. ಅದು ಮಾಡೋಣ, ಇದು ಮಾಡೋಣ, ಇದನ್ನ ನೋಡೋಣ, ಅದನ್ನ ನೋಡೋಣ, ನಿಧಾನ ಮಾಡಿ. ಆತುರಗಾರನಿಗೆ ಬುದ್ಧಿಮಟ್ಟ. ಸೊ ಕನ್ಸಲ್ಟೆನ್ಸಿ ವೃತ್ತಿಗಳು ಅನುಕೂಲ, ಹೈ ರಿಸ್ಕ್ ಸ್ಟೇಕ್ ಬೇಡ. ವೃಷಭ ರಾಶಿ, ಸುಖಭಾವದಲ್ಲಿ ಬುಧ ಶುಕ್ರನ ಸಾರದಲ್ಲಿದ್ದು, ಶುಕ್ರ 3ನೇ ಮನೆಯಲ್ಲಿದ್ದಾನೆ, ಚೆನ್ನಾಗಿದೆ. ಬೆಳ್ಳಿ ಬಂಗಾರ ಆಭರಣ ಅಲಂಕಾರ ವೃತ್ತಿಗಳು ಅನುಕೂಲ. ಮಿಥುನ ರಾಶಿ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ, ಇನ್ಶೂರೆನ್ಸ್, ಮ್ಯಾನೇಜ್ಮೆಂಟ್, ಚಾರ್ಟರ್ಡ್ ಅಕೌಂಟೆನ್ಸಿ ಇಂಥ ವೃತ್ತಿ ಉದ್ಯೋಗಗಳು ಅನುಕೂಲ. ಕರ್ಕಾಟಕ ರಾಶಿ, ಸರ್ವಿಸ್ ಓರಿಯೆಂಟೆಡ್, ಡಿಸೈನಿಂಗು, ಆರ್ಕಿಟೆಕ್ಟು, ಇಂಟೀರಿಯರು, ಶಿಲ್ಪಕಲೆ, ಚಿತ್ರಕಲೆ, ಎಡಿಟಿಂಗು, ಡಿಸೈನಿಂಗ್, ಕಲೆಗೆ ಸಂಬಂಧಿತ ವೃತ್ತಿ, ಮೇಕಪ್ಪು, ಬ್ಯೂಟಿ ಪಾರ್ಲರು, ಬ್ಯೂಟಿಫುಲ್ ಅಭಿವೃದ್ಧಿ. ಸಿಂಹರಾಶಿ, ನಿಮ್ಮ ಬುದ್ಧಿ ಇನ್ನೊಬ್ರಿಗೆ ಒಳ್ಳೇದಾಗುತ್ತೆ, ನಿಮ್ಮ ಗಮ್ಯ ನಿಮ್ಮ ದಾರಿ ಇನ್ನೊಬ್ರಿಗೆ ಒಳ್ಳೇದಾಗುತ್ತೆ. ಯಾಕೋ ಆ ರಿಟರ್ನ್ಸ್ ಕಮ್ಮಿ ಅನ್ಸುತ್ತೆ. ಇಟ್ಸ್ ಓಕೆ, ಸುಮ್ಮನೆ ಇದ್ದು ಬಿಡೋಣ. ಗುರುವಿಗೆ ಮೀರಿದವನೇ ಶಿಷ್ಯ ಆಗ್ಲೇ ಅದಕ್ಕೊಂದು ಗೌರವ. ನನಗ್ ಮೀರಿ ನನ್ನ ಶಿಷ್ಯ ಬೆಳೆದು ಬಿಟ್ಟ ಅಂತ ಹೇಳ್ದ ಅಂದ್ರೆ ಅದಿಲ್ಲ. ದ ಬೆಸ್ಟ್ ಟೀಚರ್ ಅನ್ನೋದು ಯಾವಾಗ ಗೊತ್ತಾ? ಒನ್ ಆಫ್ ದ ಬೆಸ್ಟ್ ಸ್ಟೂಡೆಂಟ್ ಇಸ್ ಪರ್ಫಾರ್ಮಿಂಗ್. ನಮಗೆ ಮೀರಿ ಅವ್ರು ಬೆಳೆದಿದ್ದಾರೆ ಅಂದ್ರೆ ಅದನ್ನ ಆನಂದ ಪಡ್ಬೇಕು. ವಾವ್ ಅನ್ಸುತ್ತೆ ಆಗ, ನನ್ನಿಂದಲೇ ನಾನು ಹೇಳ್ಕೊಟ್ಟಿದ್ದು ಗೊತ್ತಾ? ಅವೆಲ್ಲ ಇಲ್ಲ. ಅವನು ಅದನ್ನ ಎಷ್ಟು ಚೆನ್ನಾಗಿ ಸದುಪಯೋಗ ಪಡಿಸ್ಕೊಂಡಿದ್ದಾನ್ರಿ, ಹೈಲಿ ಇದನ್ನ ತಗೊಂಡಿದ್ದಾನೆ. ಅದನ್ನೇ ದ್ರೋಣಾಚಾರ್ಯರಿಗೆ ಆಚಾರ್ಯ ಪ್ರಶಸ್ತಿ ಹೇಗ್ ಕೊಡ್ತೇವೆಯೋ ಅರ್ಜುನ ಪ್ರಶಸ್ತಿ ಶಿಷ್ಯಂದ್ರಿಗೂ ಕೊಡ್ತಾರೆ. ಇವತ್ತು ಆ ರೀತಿ ನಿಮ್ಮಿಂದ ಅರ್ಜುನ ಪ್ರಶಸ್ತಿ ಒಳ್ಳೇದಾಗ್ಲಿ. ದ್ರೋಣಾಚಾರ್ಯರನ್ನ ಮೀರಿಸಿದವನು ಅರ್ಜುನ ಆದ ಅನ್ನೋ ರೀತಿಯಲ್ಲಿ. ಕನ್ಯಾ ರಾಶಿ, ಬುಧ ಮಲಗಿದಾನೆ 12ನೇ ಮನೆಯಲ್ಲಿ. ಇವತ್ತಿಲ್ಲದ ತಲೆಗಳು, ಉಳುಕುಗಳು, ಬೇರೆಯವ್ರ ಮಾತು, ಅದು ಇದು ತಲೆ ಕೆಡ್ಸೋದು, ಸ್ವಲ್ಪ ನರ್ವಸ್ ಪ್ರಾಬ್ಲಮ್. ಒಬ್ಬರೇ ಇರಬೇಡಿ. ಲೋನ್ಲಿ ಶಿಪ್ ಇಸ್ ಅ ಡೆವಿಲ್ ಶಿಪ್. ಅದ್ರ ಜೊತೆ ಶನಿ ಚಂದ್ರ ಸೇರಿದ್ದಾರೆ, ಇನ್ನಷ್ಟು ಹುಳಿ ಮಾಡ್ತಾರೆ. ನಿಮ್ಗೆ ಏನ್ ಇಷ್ಟವೋ, ಅಲಂಕಾರ ವೃತ್ತಿ ಇಷ್ಟ, ಮನೆ ಕ್ಲೀನ್ ಮಾಡೋದು ಇಷ್ಟ, ಒಂದು ಸೈಕ್ಲಿಂಗ್ ಇಷ್ಟ, ಒಂದು ಯೋಗ ಇಷ್ಟ, ವಾಕಿಂಗ್ ಇಷ್ಟ, ಡಿಸೈನಿಂಗ್ ಇಷ್ಟ, ಸಂಗೀತ ಇಷ್ಟ, ಏನಾದ್ರೂ ಒಂದು ಹೊಸದೊಂದನ್ನ ಸೇರ್ಕೊಳ್ಳಲು ಅದ್ಭುತವಾದಂಥ ಒಂದು ದಿನ. ಅದನ್ನ ಮಾಡಿ, ಅ ಬ್ಯೂಟಿಫುಲ್ ಸಕ್ಸಸ್. ಇನ್ನು ತುಲಾ ರಾಶಿ ಚೆನ್ನಾಗಿದೆ. ಕಲೆಗೆ ಸಂಬಂಧಪಟ್ಟಂತೆ, ಮಾಧ್ಯಮ ರಂಗಕ್ಕೆ ಸಂಬಂಧಪಟ್ಟಂತೆ, ಹೂವು ಹಣ್ಣು ಅಲಂಕಾರ ವೃತ್ತಿಗಳು ಅದ್ಭುತ ಅನುಕೂಲ. ವೃಶ್ಚಿಕ ರಾಶಿ, ಸರ್ಕಾರಿ ಸಂಬಂಧಿತ ವೃತ್ತಿ ಉದ್ಯೋಗಗಳು ವಿಶೇಷ. ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಫ್ಯಾಂಟಾಸ್ಟ್. ಧನುಸು ರಾಶಿ, ವೃತ್ತಿಯಲ್ಲಿ ಒಳ್ಳೆ ಒಂದು ಗತ್ತು ತೂಕ ಪಡೆಯುತ್ತೀರಿ. ಬಟ್ ಕುಟುಂಬದ ವಿಚಾರದಲ್ಲಿ ಅಲ್ಲೊಂದು ಸಣ್ಣ ಒಂದು ವಿಪರ್ಯಾಸ, ಎಳೆದಾಟ, ಎಲ್ಲೋ ದಾಂಪತ್ಯಕ್ಕೆ ಗಂಡ ಹೆಂಡತಿ ಒಂದು ಪ್ರೀತಿ ಪ್ರೇಮ ಈ ವಿಚಾರದಲ್ಲೂ ಒಂದು ಸಣ್ಣ ಗಾಯಗಳು. ಮಕರ ರಾಶಿ, ಟೂ ಮೆನಿ ಥಿಂಗ್ಸ್ ವಿಲ್ ಸ್ಪಾಯಿಲ್ ದಿ ಡಿಶ್ ಅಂತ ಹೇಳ್ತಾರೆ. ತುಂಬಾ ಜನಗಳ ಅಡ್ವೈಸು. ಉಪ್ಮಾಗೆ ಏನ್ ಮಾಡೋಣ ಅಂದ್ರೆ ಅವ್ನು ಹೇಳ್ತಾನೆ ಬೆನ್ಸಿ ರವೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ಈ ಸಣ್ಣ ರವೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ನವಣೆ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಸಾಮೆ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ, ನೆನೆಸಿ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಟೊಮ್ಯಾಟೊ ಹಾಕಿದ್ರೆ ಇವನು ಹೇಳ್ತಾನೆ, ಈರುಳ್ಳಿ ಹಾಕಿದ್ರೆ ಇವನು ಹೇಳ್ತಾನೆ, ಎಲ್ಲ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಹಾಕಿದ್ರೆ. ಯಾರಾದ್ರೂ ಒಬ್ಬರು ಮಾತು ಕೇಳಿ ಮಾಡಿ. ತುಂಬಾ ಇಲ್ಲ 4-5 ಮಾಡಕ್ ಹೋಗೋದು.
4-5 ಮಾಡ್ಲಿಕ್ಕೆ ಹೋಗ್ಬೇಡಿ. ಒಂದರಲ್ಲಿ ಎಕ್ಸ್ಪರ್ಟ್ ಆಗ್ಲಿಕ್ಕೆ ನೋಡಿ. ಇವತ್ತು ಗೆಲುವು ನಿಮ್ಮದು. ಕುಂಭರಾಶಿ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಬುಧ ಸಪ್ತಮದಲ್ಲಿ, ಶುಕ್ರನ್ ಸಾರದಲ್ಲಿದ್ದಾನೆ. ಸ್ತ್ರೀಯರಿಗೆ ಸಂಬಂಧಿತ ವಿಚಾರ, ಉದ್ಯೋಗ, ವ್ಯವಹಾರ ಒಂದ್ ಸ್ವಲ್ಪ ಎಳೆದಾಟ ಅನ್ನಿಸ್ತಕ್ಕಂಥದ್ದು ಅನ್ಸೋದು. ಶುಕ್ರ ಬುಧನ ಸಾರದಲ್ಲಿದ್ದಾನೆ. ಬ್ಯೂಟಿಫುಲ್ ಜರ್ನಿ, ಚೆನ್ನಾಗಿದೆ. ಮಾತಿಗೆ ಸಂಬಂಧಿತ ಸೇಲ್ಸ್, ಕಮ್ಯುನಿಕೇಶನ್, ಮಾರ್ಕೆಟಿಂಗ್ ಈ ತರದ ವೃತ್ತಿ ಉದ್ಯೋಗಗಳು ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಇನ್ನು ಮೀನರಾಶಿ, ಚಂದ್ರ ನಿಮ್ಮನಲ್ಲೇ, ಬುಧನ ಸಾರ, ಬುಧ ಷಷ್ಠದಲ್ಲಿ. ದುಡ್ಡು ಕಾಸು ಕೊಡೋದು, ತಗೊಳ್ಳೋದು, ಮಾಡೋದು ತುಂಬಾ ಹೈ ಸ್ಟೇಕು, ಹೈ ಇನ್ವೆಸ್ಟ್ಮೆಂಟ್ ಬೇಡ. ಯಾಕಂದ್ರೆ ಬುಧ 6ನೇ ಮನೇಲಿ ಕೂತಿದ್ದಾನೆ. ಓಡೋಗ್ಬಿಡ್ತಾರೆ. ನಂಬಿಸಿ ಮೋಸ. ಅಯ್ಯೋ, ಈ ಕಲಿಯುಗ ನಂಬಿಸಿ ಮೋಸವೇ, ನಂಬಿಸಿ ಮೋಸವೇ. ಕೊಡೋದು ಮಾಡೋದು ಜಾಗ್ರತೆ ಮಕ್ಕಳೇ. ರೈಟಿಂಗ್, ಡಾಕ್ಯುಮೆಂಟೇಶನ್, ಲೀಗಲ್, ಲಾಯರ್ನ ಕೇಳದೆ ಏನೂ ಮಾಡಲು ಹೋಗಬೇಡಿ. ಏನೂ ಮಾಡಲು ಹೋಗಬೇಡಿ. ಜಾಗ್ರತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ